ಹಾಯ್ ಮಕ್ಕಳ, ವೆಲ್ಕಮ್ ಟು ಎಜಿ ಫಿಸಿಕ್ಸ್ ಕ್ಲಾಸಸ್. ಮೈ ನೇಮ್ ಇಸ್ ಅಭಿಷೇಕ್. ಮಕ್ಕಳ, ಯಾರೆಲ್ಲ ಸೆಕೆಂಡ್ PU ಎಕ್ಸಾಮಿನೇಷನ್ಗೆ ಪ್ರಿಪರೇಷನ್ ನಡೆಸ್ತಾ ಇದ್ದೀರಾ, CET ನೀಟ್ ಎಕ್ಸಾಮಿನೇಷನ್ಗೆ ಪ್ರಿಪರೇಷನ್ ನಡೆಸ್ತಾ ಇದ್ದೀರಾ, ನಿಮ್ಗೆಲ್ಲ ಈ ವಿಡಿಯೋ ತುಂಬಾ ಯೂಸ್ಫುಲ್ ಆಗುತ್ತೆ. ಮಕ್ಕಳ, ದಿಸ್ ಇಸ್ ಮೈ ಫಸ್ಟ್ ವಿಡಿಯೋ ಲೆಕ್ಚರ್ ಇನ್ ಯೂಟ್ಯೂಬ್. ಸೊ ಹಾಗಾಗಿ ಒಂದು ಸುಭಾಷಿತದ ಮುಖಾಂತರ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ. ಮಕ್ಕಳ, ಜಗತ್ತಲ್ಲೇ ಶ್ರೇಷ್ಠವಾದ ಸಂಪತ್ತು ಯಾವುದು ಅಂತ ಹೇಳಿದ್ರೆ ವಿದ್ಯೆ ಅಂತ ಹೇಳ್ತಾರೆ. ಏನಕ್ಕೆ ವಿದ್ಯೆನೇ ಶ್ರೇಷ್ಠವಾದ ಸಂಪತ್ತು ಅನ್ನೋದನ್ನ ಈ ಸುಭಾಷಿತ ಹೇಳುತ್ತೆ. ನ ಚೋರಹಾರ್ಯಂ ನ ಚ ರಾಜಹಾರ್ಯಂ ನ ಭ್ರಾತೃಭಾಜ್ಯಂ ನ ಚ ಭಾರಕಾರಿ ವ್ಯಯೇ ಕೃತೆ ವರ್ಧತಯೇವ ನಿತ್ಯಂ ವಿದ್ಯಾಧನಂ ಸರ್ವಧನ ಪ್ರಧಾನಂ. ಅಂದ್ರೆ ನ ಚೋರಹಾರ್ಯಂ ಯಾವುದೇ ಕಳ್ಳರಿಂದಲೂ ಅಪಹರಿಸಲಾಗದೇ ಇರತಕ್ಕಂತಹ ಸಂಪತ್ತು, ನ ಚ ರಾಜಹಾರ್ಯಂ ಯಾವುದೇ ಪವರ್ ಇಂದ ಕೂಡ ವಶಪಡಿಸಿಕೊಳ್ಳಲಾಗದೇ ಇರತಕ್ಕಂತಹ ಸಂಪತ್ತು, ನ ಭ್ರಾತೃಭಾಜ್ಯಂ ನಿಮ್ಮ ಹತ್ರ ಯಾವುದೇ ಸಂಪತ್ತಿದ್ರೂ ಕೂಡ ಕೊನೆ ಪಕ್ಷ ಅದನ್ನ ನೀವು ನಿಮ್ಮ ಅಣ್ಣ ತಮ್ಮಂದ್ರಿಗಾದ್ರೂ ಡಿವೈಡ್ ಮಾಡಿ ಕೊಡಬೇಕಾದಂತಹ ಪ್ರಸಂಗ ಬರುತ್ತೆ. ಆದ್ರೆ ವಿದ್ಯೆ ಅನ್ನೋದಾಗಲ್ಲ. ನೀವು ಸಂಪಾದನೆ ಮಾಡಿದ್ರೆ ನಿಮ್ಗೆ, ಅವ್ರು ಸಂಪಾದನೆ ಮಾಡಿದ್ರೆ ಅವ್ರಿಗೆ. ವ್ಯಯೇ ಕೃತೆ ವರ್ಧತಯೇವ ನಿತ್ಯಂ ನಿಮ್ಮ ಹತ್ರ ಯಾವುದೇ ಸಂಪತ್ತಿದ್ರು ಕೂಡ ವ್ಯಯಿಸ್ತಾ ಹೋದ ಹಾಗೆ, ಖರ್ಚು ಮಾಡ್ತಾ ಹೋದ್ರೆ ಅದು ಖಾಲಿ ಆಗೋಗುತ್ತೆ. ಬಟ್ ವಿದ್ಯೆ ಅನ್ನೋದಾಗಲ್ಲ. ನೀವು ಎಷ್ಟು ಖರ್ಚು ಮಾಡ್ತಿರೋ ಅಷ್ಟು ವೃದ್ಧಿ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಜಗತ್ತಲ್ಲಿ ವಿದ್ಯೆ ಅನ್ನೋದೇ ಶ್ರೇಷ್ಠವಾದ ಸಂಪತ್ತು. ಆದ್ರಿಂದ ಮಕ್ಕಳ, ಕಲಿಯೋ ವಯಸ್ಸಲ್ಲಿ ಶ್ರದ್ಧೆಯಿಂದ ಕಲಿಯೋಣ ಅಂತ ಹೇಳ್ತಾ, ಒನ್ಸ್ ಅಗೈನ್ ವೆಲ್ಕಮ್ ಟು ಎಜಿ ಫಿಸಿಕ್ಸ್ ಕ್ಲಾಸಸ್. ಟುಡೇ ವಿ ಸ್ಟಾರ್ಟ್ ಫಸ್ಟ್ ಚಾಪ್ಟರ್ ಇನ್ ಯುವರ್ ಸಿಲೆಬಸ್, ದಟ್ ಈಸ್ ಎಲೆಕ್ಟ್ರಿಕ್ ಚಾರ್ಜಸ್ ಅಂಡ್ ಫೀಲ್ಡ್ಸ್. ಎಲೆಕ್ಟ್ರಿಕ್ ಚಾರ್ಜಸ್ and fields. Makla, this is very important chapter in your second PU syllabus. In the point of examination point, board examination point of view, or CET point of view, NEET point of view, makla nimma second year board examination alli ee chapter ninda 10 to 12 mark baratte. CET examination alli ee chapter inda nimge 4 to 5 questions iratte. ನೀಟ್ ಎಕ್ಸಾಮಿನೇಷನ್ ಅಲ್ಲಿ ಈ ಚಾಪ್ಟರ್ ಇಂದ ನಿಮಗೆ 1 or 2 ಕ್ವೆಶ್ಚನ್ಸ್ ಇದ್ದೇ ಇರುತ್ತೆ. ಸೊ ಹಾಗಾಗಿ ದಿಸ್ ಚಾಪ್ಟರ್ ಈಸ್ ವೆರಿ ಇಂಪಾರ್ಟೆಂಟ್ ಚಾಪ್ಟರ್. ಓಕೆ ಮಕ್ಕಳ, ಎಲೆಕ್ಟ್ರಿಸಿಟಿ ಅಂತ ನೀವು ಆಲ್ರೆಡಿ 10th ಅಲ್ಲಿ ಓದಿರ್ತೀರ, ನೆನ್ಪಿದ್ಯಾ? ಎಲೆಕ್ಟ್ರಿಸಿಟಿ ಅದರ ಕಂಟಿನ್ಯೂ ಪಾರ್ಟ್ ನ ಮತ್ತೆ PU ನಲ್ಲಿ, ಸೆಕೆಂಡ್ PU ನಲ್ಲಿ ಓದ್ತಾ ಇದ್ದೀರಾ ಅಷ್ಟೇನೆ. ಎಲೆಕ್ಟ್ರಿಸಿಟಿ ಇಸ್ ದ ಬ್ರಾಂಚ್ ಆಫ್ ಫಿಸಿಕ್ಸ್ ಡೀಲ್ಸ್ ವಿತ್ ದ ಸ್ಟಡಿ ಆಫ್. ಯಾವುದ್ರ ಬಗ್ಗೆ ಸ್ಟಡಿ ಮಾಡ್ತೀವಿ ಇಲ್ಲಿ ಅಂತ ಹೇಳಿದ್ರೆ ಚಾರ್ಜಸ್ ಬಗ್ಗೆ. ಎಲೆಕ್ಟ್ರಿಸಿಟಿ ಇಸ್ ಅ ಬ್ರಾಂಚ್ ಆಫ್ ಫಿಸಿಕ್ಸ್ ಡೀಲ್ಸ್ ವಿತ್ ದ ಸ್ಟಡಿ ಆಫ್ ಚಾರ್ಜಸ್. ಮಕ್ಕಳ, ನಾವು ಚಾರ್ಜ್ ನ ಸ್ಮಾಲ್ ಕ್ಯೂ ಅಥವಾ ಕ್ಯಾಪಿಟಲ್ ಕ್ಯೂ ಇಂದ ರೆಪ್ರೆಸೆಂಟ್ ಮಾಡ್ತೀವಿ. ನಾನು ಇಲ್ಲಿ ಸ್ಮಾಲ್ ಕ್ಯೂ ಅಥವಾ ಕ್ಯಾಪಿಟಲ್ ಕ್ಯೂ ಬರೀತಿದ್ದೀನಿ ಅಂತ ಹೇಳಿದ್ರೆ ಅದು ಚಾರ್ಜ್ ಅಂತ ಅರ್ಥ ಅಷ್ಟೇನೆ. Okay makla, this electricity is classified into 2 branches. One is electrostatics or static electricity. Another branch is current electricity. ಸ್ಟ್ಯಾಟಿಕ್ ಎಲೆಕ್ಟ್ರಿಸಿಟಿ ಅಥವಾ ಎಲೆಕ್ಟ್ರೋಸ್ಟ್ಯಾಟಿಕ್. ಸ್ಟ್ಯಾಟಿಕ್ ಅಂತ ಹೇಳಿದ್ರೆ ಫಿಸಿಕ್ಸ್ ಅಲ್ಲಿ ರೆಸ್ಟ್ ಅಂತ ಹೇಳಿ. ಹಾಗಾದ್ರೆ ಮಕ್ಕಳ, ಏನ್ ರೆಸ್ಟ್ ಅಲ್ಲಿ ಇರುತ್ತೆ ಇಲ್ಲಿ ಅಂತ ನೋಡೋದಾದ್ರೆ, ಚಾರ್ಜ್ ಈಸ್ ಸೆಟ್ ಟು ಬಿ ಅಟ್ ರೆಸ್ಟ್. ನೋಡಿ, ಎಲೆಕ್ಟ್ರೋಸ್ಟ್ಯಾಟಿಕ್ ನಿಮ್ಮ ಫಸ್ಟ್ 2 ಚಾಪ್ಟರ್ಸ್ ಏನಿದೆ ಸೆಕೆಂಡ್ PU ನಲ್ಲಿ, ಎಲೆಕ್ಟ್ರಿಕ್ ಚಾರ್ಜಸ್ ಅಂಡ್ ಫೀಲ್ಡ್ಸ್ ಅಂಡ್ ಪೊಟೆನ್ಷಿಯಲ್ ಅಂಡ್ ಕೆಪಾಸಿಟೆನ್ಸ್, ಸೆಕೆಂಡ್ ಚಾಪ್ಟರ್. ಸೊ ಈ 2 ಚಾಪ್ಟರ್ ಅಲ್ಲೂ ಕೂಡ ನೀವು ಚಾರ್ಜ್ ರೆಸ್ಟ್ ಅಲ್ಲಿ ಇದೆ ಅಂತ ಅನ್ಕೊಂಡೆ ಓದ್ತೀರಾ. ಚಾರ್ಜ್ ರೆಸ್ಟ್ ಅಲ್ಲಿ ಇದ್ದಾಗ ಯಾವ್ಯಾವ ಪ್ರಾಪರ್ಟೀಸ್ ನ ಎಕ್ಸಿಬಿಟ್ ಮಾಡುತ್ತೆ, ಪ್ರಾಪರ್ಟೀಸ್ ಆಫ್ ಚಾರ್ಜಸ್, ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್, ಕೂಲಮ್ಸ್ ಲಾ, ಗಾಸ್ ಲಾ, ಪೊಟೆನ್ಷಿಯಲ್, ಕೆಪಾಸಿಟರ್, ಇದಷ್ಟನ್ನು ಕೂಡ ಎಲೆಕ್ಟ್ರೋಸ್ಟ್ಯಾಟಿಕ್ ಅಂತ ಹೇಳಿದ್ರೆ ನಿಮ್ಮ ಸೆಕೆಂಡ್ PU ನಲ್ಲಿ ಫಸ್ಟ್ 2 ಚಾಪ್ಟರ್ಸ್ ಏನಿದೆಯೋ ಅದು ಎಲೆಕ್ಟ್ರೋಸ್ಟ್ಯಾಟಿಕ್ಸ್. ಓಕೆ, ನೆಕ್ಸ್ಟ್ ಕರೆಂಟ್ ಎಲೆಕ್ಟ್ರಿಸಿಟಿ ಅಂತ ಹೇಳಿದ್ರೆ ಇಲ್ಲಿ ಚಾರ್ಜ್ ಈಸ್ ಸೆಟ್ ಟು ಬಿ ಇನ್ ಮೋಷನ್. ಚಾರ್ಜ್ ಮೂವ್ ಆಯ್ತು ಅಂತ ಹೇಳಿದ್ರೆ ಕರೆಂಟ್ ಇದೆ ಅಂತ ಅರ್ಥ. ಚಾರ್ಜ್ ಮೂವ್ ಆಗ್ತಿದೆ ಅಂತ ಹೇಳಿದ್ರೆ ಅದ್ರ ಸುತ್ತ ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ ಅಂತ ಅರ್ಥ. ಕರೆಂಟ್ ಬಂತು ಅಂದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಬರುತ್ತೆ. ಓಕೆ, ಇಲ್ಲಿ ಚಾರ್ಜ್ ಮೋಷನ್ ನಲ್ಲಿ ಕೂಡ 2 ತರ ಮೋಷನ್ ಇರುತ್ತೆ. ಒಂದು, ಚಾರ್ಜ್ ಈಸ್ ಮೂವಿಂಗ್ ವಿತ್ ಕಾನ್ಸ್ಟೆಂಟ್ ವೆಲಾಸಿಟಿ. ಸೊ ಕರೆಂಟ್ ಎಲೆಕ್ಟ್ರಿಸಿಟಿ ನಲ್ಲಿ ಚಾರ್ಜ್ ಈಸ್ ಮೂವಿಂಗ್ ವಿತ್ ಕಾನ್ಸ್ಟೆಂಟ್ ವೆಲಾಸಿಟಿ ಅಂತ ಓದ್ತೀರಾ, ಕರೆಂಟ್ ಎಲೆಕ್ಟ್ರಿಸಿಟಿ ಅಂತ. ಓಕೆ, ಅಲ್ಲಿ
ಚಾರ್ಜ್ ಈಸ್ ಮೂವಿಂಗ್ ವಿತ್ ಕಾನ್ಸ್ಟೆಂಟ್ ವೆಲಾಸಿಟಿ ಅಂತ ಓದ್ತೀರಾ. ಅದನ್ನೇ ಚಾರ್ಜ್ ಈಸ್ ನಾಟ್ ಮೂವಿಂಗ್ ವಿತ್ ಕಾನ್ಸ್ಟೆಂಟ್ ವೆಲಾಸಿಟಿ ಅಥವಾ ವೇರಿಯಬಲ್ ವೆಲಾಸಿಟಿ, ಚಾರ್ಜ್ ಈಸ್ ನಾಟ್ ಮೂವಿಂಗ್ ವಿತ್ ಕಾನ್ಸ್ಟೆಂಟ್ ವೆಲಾಸಿಟಿ ಅಂದ್ರೆ ಆಕ್ಸಲರೇಟೆಡ್, ಚಾರ್ಜ್ ಈಸ್ ಆಕ್ಸಲರೇಟೆಡ್ ಅಂತ ಹೇಳ್ಬೋದಾ? ಚಾರ್ಜ್ ಈಸ್ ಆಕ್ಸಲರೇಟೆಡ್ ಅಂತ ಹೇಳಿದ್ರೆ ಆಕ್ಸಲರೇಟೆಡ್ ಚಾರ್ಜ್ಡ್ ಪಾರ್ಟಿಕಲ್ಸ್ ಆರ್ ದ ಸೋರ್ಸ್ ಫಾರ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಅಂತ ಓದ್ತೀರಾ. ಓಕೆ ಮಕ್ಕಳ, ಫಸ್ಟ್ ನಿಮ್ಮ 8 ಚಾಪ್ಟರ್ ಏನಿದೆಯೋ ಸೆಕೆಂಡ್ PU ನಲ್ಲಿ ಅಷ್ಟು ಕೂಡ ಎಲೆಕ್ಟ್ರಿಸಿಟಿ ಅಂಡ್ ಮ್ಯಾಗ್ನೆಟಿಸಮ್ ಬಗ್ಗೆನೇ ಓದ್ತೀರಾ. ಓಕೆ ಮಕ್ಕಳ, ನೌ ಐ ವಿಲ್ ಗಿವ್ ಯು ಅ ಬ್ರೀಫ್ ಹಿಸ್ಟ್ರಿ ಅಬೌಟ್ ಎಲೆಕ್ಟ್ರಿಸಿಟಿ. ಅರೌಂಡ್ 600 BC, a Greek philosopher is named Thales of Miletus observed that ಅವ್ರು ಏನ್ ಅಬ್ಸರ್ವ್ ಮಾಡ್ತಾರೆ ಅಂದ್ರೆ, ವೆನ್ ಆಂಬರ್ ಅಂತ ಹೇಳಿದ್ರೆ ಸಮುದ್ರದ ದಡದಲ್ಲಿ ಸತ್ತು ಬಿದ್ದಿರುವ ಪ್ರಾಣಿಯ ಮೂಳೆಗೆ ಆಂಬರ್ ಅಂತ ಕರೀತಾರೆ. ಇಟ್ ಇಸ್ ಅ ಫಾಸಿಲೈಸ್ಡ್ ರೆಸಿನ್ ಫೌಂಡ್ ನಿಯರ್ ಸೀಶೋರ್. ಸೊ ಆ ಆಂಬರ್ನ ಬೆಕ್ಕಿನ ಕೂದಲು ಕ್ಯಾಟ್ ಫರ್ನೊಂದಿಗೆ ಗರ್ರ್ ಅಂತ ಉಜ್ತಾರೆ. ಉಜ್ಜಿದ ನಂತರ ಅಬ್ಸರ್ವ್ ಮಾಡ್ತಾರೆ ದಟ್ ಆಂಬರ್ ವಿಲ್ ಅಟ್ರಾಕ್ಟ್ ಆಲ್ ಲೈಟರ್ ಪಾರ್ಟಿಕಲ್ ಸರೌಂಡಿಂಗ್ ದಟ್ ಆಂಬರ್, ಸರೌಂಡಿಂಗ್ ಡಸ್ಟ್ ಪಾರ್ಟಿಕಲ್ಸ್, ಫೆದರ್ಸ್ ಅಟ್ರಾಕ್ಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಬಿಫೋರ್ ರಬ್ ಮಾಡೋದಕ್ಕಿಂತ ಮುಂಚೆ ಆಂಬರ್ಗೆ ಆ ಪ್ರಾಪರ್ಟಿ ಇರಲಿಲ್ಲ. ಆಫ್ಟರ್ ರಬ್ಬಿಂಗ್ ಏನಾಯ್ತು, ಆ ಪ್ರಾಪರ್ಟಿ ಬಂತು ಅನ್ನೋದನ್ನ ಅಬ್ಸರ್ವ್ ಮಾಡ್ತಾರೆ. ಅದಾದ ನಂತರ 15th ಸೆಂಚುರಿನಲ್ಲಿ ವಿಲಿಯಂ ಗಿಲ್ಬರ್ಟ್ ಮೇಡ್ ಆ systematic study on this concept and he observed that not only amber, so many other objects behaved in this manner only. Andre when we rub some material suitably, for example ಅವರು glass rod na silk cloth ಜೊತೆ rub ಮಾಡ್ತಾರೆ. After rubbing, glass rod also showing this property, means it attracts all lighter objects surrounding that glass rod. ಅದೇ ತರ ಪ್ಲಾಸ್ಟಿಕ್ ರಾಡ್ ನ ಅಗೈನ್ ಕ್ಯಾಟ್ ಫರ್ ಜೊತೆಗೆ ರಬ್ ಮಾಡ್ತಾರೆ. ಪ್ಲಾಸ್ಟಿಕ್ ರಾಡ್ ಕೂಡ ತನ್ನ ಸುತ್ತ ಇರ್ತಕ್ಕಂತಹ ಲೈಟರ್ ಪಾರ್ಟಿಕಲ್ಸ್ ನ ಅಟ್ರಾಕ್ಟ್ ಮಾಡುತ್ತೆ. ಸೊ ಈ ಕಂಪ್ಲೀಟ್ ಈ ಪ್ರೋಸೆಸ್ ಏನು ರಬ್ ಮಾಡ್ತಾರೆ, ರಬ್ ಮಾಡಿದ ನಂತರ ಇದಕ್ಕೆ ಈ ಪ್ರಾಪರ್ಟಿ ಬರ್ತಾ ಇದೆ. ಈ ಕಂಪ್ಲೀಟ್ ಪ್ರೋಸೆಸ್ ನ ಏನಂತ ಕರೆದ್ರು ವಿಲಿಯಂ ಗಿಲ್ಬರ್ಟ್ ಅಂತ ಹೇಳಿದ್ರೆ ಎಲೆಕ್ಟ್ರಿಫಿಕೇಶನ್ ಅಂತ ಕರೆದ್ರು. This phenomenon, entire this process is called as electrification, and he introduced the term electricity. Electricity, which is derived from Greek word electron. Electron anta ಹೇಳಿದ್ರೆ ಗ್ರೀಕ್ ಲ್ಯಾಂಗ್ವೇಜ್ ಅಲ್ಲಿ ಆಂಬರ್ ಅಂತ ಹೇಳಿ. ಗೊತ್ತಾಯ್ತಾ ಮಕ್ಕಳ? ಸೊ ಎಲೆಕ್ಟ್ರಿಸಿಟಿ ಅನ್ನೋ ಕಾನ್ಸೆಪ್ಟ್ ಹೇಗ್ ಬಂತು, ಎಲೆಕ್ಟ್ರಿಸಿಟಿ ಅನ್ನೋ ವರ್ಡ್ ಯಾರು ಇಂಟ್ರೊಡ್ಯೂಸ್ ಮಾಡಿದ್ರು ಅಂತ ಗೊತ್ತಾಯ್ತು. ಓಕೆ ಮಕ್ಕಳ, ಇವಾಗ ಈ ಕಂಪ್ಲೀಟ್ ಎಲೆಕ್ಟ್ರಿಸಿಟಿ ಚಾಪ್ಟರ್ ಅಲ್ಲಿ ಚಾರ್ಜ್ ಬಗ್ಗೆನೇ ಸ್ಟಡಿ ಮಾಡ್ತೀವಿ. ಚಾರ್ಜ್, ಹಾಗಾದರೆ ಚಾರ್ಜ್ ಅನ್ನೋದು ಎಲ್ಲಿರುತ್ತೆ ಅಂತ ಬೇಕು ನಮ್ಗೆ, ಹೌದಾ? ಚಾರ್ಜ್ ಎಲ್ಲಿರುತ್ತೆ? ಚಾರ್ಜ್ ಎಲ್ಲಿರುತ್ತೆ? ಚಾರ್ಜ್ ಎಲ್ಲಿರುತ್ತೆ? ಚಾರ್ಜ್. ಓಕೆ ಮಕ್ಕಳ, ನೋಡಿ ಇಲ್ಲಿ let us consider any object, either it is solid, liquid, gas. Let us consider matter. We know that matter is made up of small atoms. ಯಾವುದೇ ಮ್ಯಾಟರ್ ತಗೊಳ್ಳಿ, ಸಾಲಿಡ್, ಲಿಕ್ವಿಡ್, ಗ್ಯಾಸ್, it is made up of small atoms, crore number of atoms together to constitute a matter ಅಂತ ಹೇಳ್ತೀವಿ. ಓಕೆ, ಈ ಮ್ಯಾಟರ್ ಅಲ್ಲಿ ಇರ್ತಕ್ಕಂತಹ ಸಿಂಗಲ್ ಆಟಮ್ ನ ನಾನು ಇಲ್ಲಿಂದ ಹೊರಗಡೆ ತೆಗಿತಾ ಇದ್ದೀನಿ. ಓಕೆ, ಸಿಂಗಲ್ ಆಟಮ್ ನ ಹೊರಗಡೆ ತೆಗೆದೆ. ಒಂದ್ ಆಟಮ್ ಅಂತ ಹೇಳಿದ್ರೆ ವಿ ನೋ ದಟ್ ಕೋರ್ ಪಾರ್ಟ್ ಅಲ್ಲಿ ಏನಿರುತ್ತೆ, ನ್ಯೂಕ್ಲಿಯಸ್ ಇರುತ್ತೆ, ಅಂಡ್ ಎಲೆಕ್ಟ್ರಾನ್ ರಿವಾಲ್ವ್ ಅರೌಂಡ್ ದ ನ್ಯೂಕ್ಲಿಯಸ್ ಇನ್ ಸರ್ಟೇನ್ ಆರ್ಬಿಟ್. ಓಕೆ, ಹಾಗಾದ್ರೆ ನ್ಯೂಕ್ಲಿಯಸ್ ಒಳಗಡೆ ಏನಿರುತ್ತೆ, ಪ್ರೋಟಾನ್ ಇರುತ್ತೆ, ನ್ಯೂಟ್ರಾನ್ ಇರುತ್ತೆ. ನೋಡಿ ಮಕ್ಕಳ, ಚಾರ್ಜ್ ಅನ್ನೋದು ಎಲ್ಲಿರುತ್ತೆ ಗೊತ್ತಾ? ಚಾರ್ಜ್ ವಿಚ್ ಇಸ್ ಪ್ರೆಸೆಂಟ್ ಆನ್ ಪ್ರೋಟಾನ್, ದಟ್ ಈಸ್ ಪಾಸಿಟಿವ್ ಚಾರ್ಜ್. ಸೊ ನ್ಯೂಕ್ಲಿಯಸ್ ಒಳಗಡೆ ಏನಿರುತ್ತೆ, ನ್ಯೂಕ್ಲಿಯಾನ್ಸ್ ಅಂದ್ರೆ ಪ್ರೋಟಾನ್ ಮತ್ತೆ ನ್ಯೂಟ್ರಾನ್ ಇರುತ್ತೆ, ಕಂಬೈನ್ಲಿ ಕಾಲ್ಡ್ ಆಸ್ ನ್ಯೂಕ್ಲಿಯಾನ್ಸ್ ಅಂತ ಕೂಡ ಕರಿತೀವಿ. ಓಕೆ, ಪ್ರೋಟಾನ್ ನ ಮೇಲೆ ಒಂದು ಚಾರ್ಜ್ ಇರುತ್ತೆ, ಅದು ಯಾವ ಚಾರ್ಜು? ಪಾಸಿಟಿವ್ ಚಾರ್ಜು. ಎಲೆಕ್ಟ್ರಾನ್ ನ ಮೇಲೆ ಒಂದು ಚಾರ್ಜ್ ಇರುತ್ತೆ, ಅದು ಯಾವ ಚಾರ್ಜು? ನೆಗೆಟಿವ್ ಚಾರ್ಜು. ನ್ಯೂಟ್ರಾನ್ ನ ಮೇಲೆ ದೇರ್ ಇಸ್ ನೋ ಚಾರ್ಜ್ ಆನ್ ದ ನ್ಯೂಟ್ರಾನ್, ಅಥವಾ ಚಾರ್ಜ್ ಆನ್ ದ ನ್ಯೂಟ್ರಾನ್ ಈಸ್ 0 ಅಂತ ಕರಿತೀವಿ. ಗೊತ್ತಾಯ್ತಾ ಮಕ್ಕಳ? ಚಾರ್ಜ್ ಅಲ್ಲಿ ಇರುತ್ತೆ, ಚಾರ್ಜ್ ಪ್ರೋಟಾನ್ ನ ಮೇಲಿರುತ್ತೆ, ಎಲೆಕ್ಟ್ರಾನ್ ನ ಮೇಲಿರುತ್ತೆ. ಪ್ರೋಟಾನ್ ನ ಮೇಲಿರೋ ಚಾರ್ಜ್ ಪಾಸಿಟಿವ್ ಚಾರ್ಜ್, ಎಲೆಕ್ಟ್ರಾನ್ ನ ಮೇಲಿರೋ ಚಾರ್ಜ್ ನೆಗೆಟಿವ್ ಚಾರ್ಜ್. ಹಾಗಾದ್ರೆ ವಾಟ್ ಈಸ್ ದ ಚಾರ್ಜ್ ಆಫ್ ನ್ಯೂಕ್ಲಿಯಸ್ ಅಂತ ಕೇಳಿದ್ರೆ, ಚಾರ್ಜ್ ಆಫ್ ನ್ಯೂಕ್ಲಿಯಸ್ ಈಸ್ ಪಾಸಿಟಿವ್ ಚಾರ್ಜ್. ಯಾಕೆಂದ್ರೆ ಪ್ರೋಟಾನಿಗೆ ಪಾಸಿಟಿವ್ ಚಾರ್ಜ್ ಇದೆ, ನ್ಯೂಟ್ರಾನ್ಗೆ ನೋ ಚಾರ್ಜ್. ಇನ್ನು ನ್ಯೂಕ್ಲಿಯಸ್ ನ ಚಾರ್ಜ್ ಪಾಸಿಟಿವ್ ಚಾರ್ಜ್ ಅಂತ ಹೇಳ್ತೀವಿ. ಗೊತ್ತಾಯ್ತಾ ಮಕ್ಕಳ?
ಓಕೆ, ಈಗ ನಮಗೆ ಟೂ ಕೈಂಡ್ಸ್ ಆಫ್ ಚಾರ್ಜಸ್ ಇದೆ ಅಂತ ಗೊತ್ತಾಯ್ತು, ಒಂದು ಪಾಸಿಟಿವ್ ಇನ್ನೊಂದು ನೆಗೆಟಿವ್. ಹೂ ನೇಮ್ಡ್ ಟೂ ಕೈಂಡ್ಸ್ ಆಫ್ ಚಾರ್ಜಸ್ ಆರ್ ಪ್ರೆಸೆಂಟ್ ಅಂತ ಕೇಳ್ತಾರೆ. ಯಾರು ನೇಮ್ ಮಾಡಿದ್ದು? ಬೆಂಜಮಿನ್ ಫ್ರಾಂಕ್ಲಿನ್. ಹೂ ನೇಮ್ಡ್ ಟೂ ಕೈಂಡ್ಸ್ ಆಫ್ ಚಾರ್ಜಸ್ ಆರ್ ಪ್ರೆಸೆಂಟ್. ಹೂ ನೇಮ್ಡ್ ಟೂ ಕೈಂಡ್ಸ್ ಆಫ್ ಚಾರ್ಜಸ್ ಆರ್ ಪ್ರೆಸೆಂಟ್ ಅಂತ ಕೇಳಬಹುದು ಬೋರ್ಡ್ ಎಕ್ಸಾಮಿನೇಷನ್ ಅಲ್ಲಿ, MCQ ನಲ್ಲಿ. ಯಾರು ನೇಮಿಂಗ್ ಮಾಡಿದ್ದು ಟೂ ಕೈಂಡ್ಸ್ ಆಫ್ ಚಾರ್ಜಸ್ ಇದೆ ಅಂತ ಹೇಳಿ? ಬೆಂಜಮಿನ್ ಫ್ರಾಂಕ್ಲಿನ್. ಮಕ್ಕಳ, ಇವರು ಒಂದು ಎಕ್ಸ್ಪೆರಿಮೆಂಟ್ ನ ಕಂಡಕ್ಟ್ ಮಾಡ್ತಾರೆ. ಏನಂತ ಹೇಳಿದ್ರೆ, ಗ್ಲಾಸ್ ರಾಡ್ ತಗೊಳ್ತಾರೆ, 2 ಗ್ಲಾಸ್ ರಾಡ್, ಸಿಲ್ಕ್ ಕ್ಲಾತ್ ತಗೊಳ್ತಾರೆ, ಸಿಲ್ಕ್ ಕ್ಲಾತ್. ವೆನ್ ಗ್ಲಾಸ್ ರಾಡ್ ಈಸ್ ರಬ್ಡ್ ವಿತ್ silk cloth, after rubbing, some electrons from the glass rod transferred to the silk cloth. Electrons ಎಲ್ಲಿಂದ ಎಲ್ಲಿ ಟ್ರಾನ್ಸ್ಫರ್ ಆಯ್ತು? ಗ್ಲಾಸ್ ರಾಡ್ ಇಂದ ಸಿಲ್ಕ್ ಕ್ಲಾತ್ ಟ್ರಾನ್ಸ್ಫರ್ ಆಯ್ತು. ಓಕೆ, ಅಗೈನ್ ಸೇಮ್. ಒಂದು ಪ್ಲಾಸ್ಟಿಕ್ ರಾಡ್ ತಗೊಳ್ತಾರೆ, ಕ್ಯಾಟ್ಸ್ ಫರ್ ತಗೊಳ್ತಾರೆ. ಕ್ಯಾಟ್ಸ್ ಫರ್ ಈಸ್ ರಬ್ಡ್ ವಿತ್ ಪ್ಲಾಸ್ಟಿಕ್ ರಾಡ್. Then again he observed electrons are transferred from cat's fur to the plastic rod. So plastic rod na ಮೇಲೆ ನೆಗೆಟಿವ್ ಚಾರ್ಜ್ ಬರೀತಾರೆ. ಓಕೆ, ಕ್ಯಾಟ್ಸ್ ಫರ್ ಮೇಲೆ ಪಾಸಿಟಿವ್ ಅಂತ ಬರ್ತಿದ್ದೀನಿ ನೋಡಿ. ವೆನ್ ಗ್ಲಾಸ್ ರಾಡ್ ಈಸ್ ರಬ್ಡ್ ವಿತ್ ಸಿಲ್ಕ್ ಕ್ಲಾತ್, ಆಫ್ಟರ್ ರಬ್ಬಿಂಗ್ ಏನಾಯ್ತು? ಎಲೆಕ್ಟ್ರಾನ್ ಟ್ರಾನ್ಸ್ಫರ್ ಆಯ್ತು. ಎಲ್ಲಿಂದ ಎಲ್ಲಿಗೆ? ಗ್ಲಾಸ್ ರಾಡ್ ಇಂದ ಸಿಲ್ಕ್ ಕ್ಲಾತ್ ಗೆ ಟ್ರಾನ್ಸ್ಫರ್ ಆಯ್ತು. ಓಕೆ, ಹಾಗಾದ್ರೆ ಇಲ್ಲಿ ಸರ್ ಗ್ಲಾಸ್ ರಾಡ್ ಇಸ್ ರಬ್ಡ್ ಸೂಟೇಬಲ್ ವಿತ್ ಸಿಲ್ಕ್ ಕ್ಲಾತ್, ಎಲೆಕ್ಟ್ರಾನ್ ಗ್ಲಾಸ್ ರಾಡ್ ಇಂದಾನೆ ಏನಕ್ಕೆ ಸಿಲ್ಕ್ ಕ್ಲಾತ್ ಟ್ರಾನ್ಸ್ಫರ್ ಆಯ್ತು? ಸಿಲ್ಕ್ ಕ್ಲಾತ್ ಇಂದಾನೆ ಗ್ಲಾಸ್ ರಾಡ್ ಟ್ರಾನ್ಸ್ಫರ್ ಆಗ್ಬೋದಿತ್ತಲ್ಲ ಸರ್ ಅಂತ ಹೇಳಿದ್ರೆ, ಮಕ್ಕಳ, ಇಟ್ ಡಿಪೆಂಡ್ಸ್ ಆನ್ ವರ್ಕ್ ಫಂಕ್ಷನ್ ಆಫ್ ದ ಮಟೀರಿಯಲ್. ವರ್ಕ್ ಫಂಕ್ಷನ್ ಆಫ್ ದ ಮಟೀರಿಯಲ್. ಯಾವ ಬಾಡಿಯಿಂದ ಯಾವ ಬಾಡಿಗೆ ಎಲೆಕ್ಟ್ರಾನ್ ಟ್ರಾನ್ಸ್ಫರ್ ಆಗಬೇಕು ಅನ್ನೋದು ವರ್ಕ್ ಫಂಕ್ಷನ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಏನು ವರ್ಕ್ ಫಂಕ್ಷನ್ ಅಂತ ಹೇಳಿದ್ರೆ? ವರ್ಕ್ ಫಂಕ್ಷನ್ ಅಂತ ಹೇಳಿದ್ರೆ ಇಟ್ ಈಸ್ ದ ಅಮೌಂಟ್ ಆಫ್ ವರ್ಕ್ ಡನ್. ಅಮೌಂಟ್ ಆಫ್ ವರ್ಕ್ ಡನ್ ರಿಕ್ವೈರ್ಡ್ ಟು ರಿಮೂವ್ ದ ಎಲೆಕ್ಟ್ರಾನ್ ಫ್ರಮ್ ದ ಬಾಡಿ. ಗೊತ್ತಾಯ್ತಾ ಮಕ್ಕಳ? ವರ್ಕ್ ಫಂಕ್ಷನ್ ಅಂತ ಹೇಳಿದ್ರೆ, ವರ್ಕ್ ಫಂಕ್ಷನ್ ಅಂತ ಹೇಳಿದ್ರೆ ಇಟ್ ಈಸ್ ದ ಅಮೌಂಟ್ ಆಫ್ ವರ್ಕ್ ಡನ್ ರಿಕ್ವೈರ್ಡ್ ಟು ರಿಮೂವ್ ದ ಎಲೆಕ್ಟ್ರಾನ್ ಫ್ರಮ್ ದ ಬಾಡಿ. ಯಾವಾಗ್ಲೂ ಕೂಡ ಎಲೆಕ್ಟ್ರಾನು ಲೋವರ್ ವರ್ಕ್ ಫಂಕ್ಷನ್ ಬಾಡಿಯಿಂದ ಹೈಯರ್ ವರ್ಕ್ ಫಂಕ್ಷನ್ ಬಾಡಿಗೆ ಟ್ರಾನ್ಸ್ಫರ್ ಆಗುತ್ತೆ. ನೋಡಿ, ಇಲ್ಲಿ ನಾನು ಗ್ಲಾಸ್ ರಾಡ್ ಸಿಲ್ಕ್ ಕ್ಲಾತ್ ತಗೊಂಡೆ, ಎರಡನ್ನೂ ಕೂಡ ಸೇಮ್ ವರ್ಕ್ ಮಾಡ್ತಾ ಇದ್ದೀನಿ, ಅಂದ್ರೆ ಸೇಮ್ ಎನರ್ಜಿ ಖರ್ಚು ಮಾಡಿ ನಾನೇನ್ ಮಾಡ್ತಾ ಇದ್ದೀನಿ? ಉಜ್ಜುತ್ತಾ ಇದ್ದೀನಿ. ಬಟ್ ಎಲೆಕ್ಟ್ರಾನು ಗ್ಲಾಸ್ ರಾಡ್ ಇಂದ ಸಿಲ್ಕ್ ಕ್ಲಾತ್ ಟ್ರಾನ್ಸ್ಫರ್ ಆಗ್ತಾ ಇದೆ. ರೀಸನ್ ಏನು? ಗ್ಲಾಸ್ ರಾಡಿನ ವರ್ಕ್ ಫಂಕ್ಷನ್ ಕಡಿಮೆ ಎನರ್ಜಿ ಸಪ್ಲೈ ಮಾಡಿದ್ರೆ ಸಾಕು, ನಾನು ಎಲೆಕ್ಟ್ರಾನ್ ನ ಈಸಿಯಾಗಿ ಹೊರಗಡೆ ತೆಗಿಬಹುದು ಗ್ಲಾಸ್ ರಾಡ್ ಇಂದ. ಬಟ್ ಸಿಲ್ಕ್ ಕ್ಲಾತ್ ಇಂದ ನಾನು ಎಲೆಕ್ಟ್ರಾನ್ ತೆಗಿಬೇಕು ಅಂತ ಹೇಳಿದ್ರೆ ಸ್ವಲ್ಪ ಜಾಸ್ತಿ ಎನರ್ಜಿ ಖರ್ಚು ಮಾಡಬೇಕು. ಸೊ ಹಾಗಾಗಿ ಗ್ಲಾಸ್ ರಾಡ್ ಇಂದ ಸಿಲ್ಕ್ ಕ್ಲಾತ್ ಗೆ ಎಲೆಕ್ಟ್ರಾನ್ಸ್ ಟ್ರಾನ್ಸ್ಫರ್ ಆಗತ್ತೆ. ಗೊತ್ತಾಯ್ತಾ? ವೈ ಗ್ಲಾಸ್ ರಾಡ್ ಗೆಟಿಂಗ್ ಪಾಸಿಟಿವ್ ಚಾರ್ಜ್, ಸಿಲ್ಕ್ ಕ್ಲಾತ್ ಗೆಟಿಂಗ್ ನೆಗೆಟಿವ್ ಚಾರ್ಜ್ ಅಂತ ಹೇಳಿ. ದೆನ್ ಇನ್ನೊಂದು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಬೆಂಜಮಿನ್ ಫ್ರಾಂಕ್ಲಿನ್ ಅಬ್ಸರ್ವ್ಡ್ ದಟ್ ವೆನ್ ಆಫ್ಟರ್ ಸೂಟೇಬಲಿ rubbed with silk cloth, glass rod is bring nearer to the plastic rod. Then he observed that glass rod and plastic rod attract each other. ಸೊ ಇದರಿಂದ ಏನ್ ಗೊತ್ತಾಯ್ತು? ಅನ್ಲೈಕ್ ಚಾರ್ಜಸ್, ನೋಡಿ ಇಲ್ಲಿ ಪ್ಲಸ್ ಪಾಸಿಟಿವ್ ಇದೆ, ಇಲ್ಲಿ ನೆಗೆಟಿವ್ ಇದೆ. ಅನ್ಲೈಕ್ ಚಾರ್ಜಸ್ ಅಟ್ರಾಕ್ಟ್ ಈಚ್ ಅದರ್ ಅಂತ ಗೊತ್ತಾಯ್ತು. ಅದೇ ತರ ಗ್ಲಾಸ್ ರಾಡ್ ನ ಇನ್ನೊಂದು ಗ್ಲಾಸ್ ರಾಡ್ ಹತ್ರ ತಗೊಂಡು ಹೋಗ್ತಾರೆ. ಸೊ ಇಲ್ಲೇನ್ ಗೊತ್ತಾಯ್ತು ಅಂತ ಹೇಳಿದ್ರೆ, ಲೈಕ್ ಚಾರ್ಜಸ್ ರಿಪೆಲ್ ಈಚ್ ಅದರ್ ಅಂತ ಗೊತ್ತಾಯ್ತು. ಗೊತ್ತಾಯ್ತಾ ಮಕ್ಕಳ? ಬೆಂಜಮಿನ್ ಫ್ರಾಂಕ್ಲಿನ್ ಎಕ್ಸ್ಪೆರಿಮೆಂಟ್ ನ ಕಂಡಕ್ಟ್ ಮಾಡಿದ್ರು. ಎಕ್ಸ್ಪೆರಿಮೆಂಟ್ ಕಂಡಕ್ಟ್ ಮಾಡಿದ ನಂತರ ವಿಚ್ ಕೈಂಡ್ ಆಫ್ ಚಾರ್ಜ್ ಇಸ್ ಪ್ರೆಸೆಂಟ್ ಆನ್ ಗ್ಲಾಸ್ ರಾಡ್ ಅಂಡ್ ಕ್ಯಾಟ್ಸ್ ಫರ್ ಅಂತ ಎಕ್ಸಾಮ್ ಅಲ್ಲಿ ಕೇಳ್ತಾರೆ MCQ ನಲ್ಲಿ. ಸೊ ಪಾಸಿಟಿವ್ ಚಾರ್ಜ್ ಈಸ್ ಪ್ರೆಸೆಂಟ್ ಆನ್ ಗ್ಲಾಸ್ ರಾಡ್ ಅಂಡ್ ಕ್ಯಾಟ್ಸ್ ಫರ್ ಅಂಡ್ ನೆಗೆಟಿವ್ ಚಾರ್ಜ್ ಈಸ್ ಪ್ರೆಸೆಂಟ್ ಆನ್ ಪ್ಲಾಸ್ಟಿಕ್ ರಾಡ್ ಅಂಡ್ ಸಿಲ್ಕ್ ಕ್ಲಾತ್ ಅಂತ ನೆನ್ಪಿಟ್ಕೊಂಡಿರ್ಬೇಕು. ಗೊತ್ತಾಯ್ತಾ ಮಕ್ಕಳ? ಹಾಗಾದ್ರೆ ಓಕೆ, ನೆಕ್ಸ್ಟ್ the substances are classified based on the ability of
ability of conducting the charges is. ನೋಡಿ ಇಲ್ಲಿ substances are classified based on the ability of conducting charges. ಟೂ ಗ್ರೂಪ್ಸ್ ಆಗಿ ನಾವು ಡಿವೈಡ್ ಮಾಡ್ತಾ ಇದ್ದೀವಿ. ಒಂದು ಕಂಡಕ್ಟರ್, ಇನ್ನೊಂದು ಇನ್ಸುಲೇಟರ್. ಮಕ್ಕಳ ನೋಡಿ ಇಲ್ಲಿ ಸಬ್ಸ್ಟೆನ್ಸ್ ನಾನು ಟೂ ಗ್ರೂಪ್ ಆಗಿ ಡಿವೈಡ್ ಮಾಡಿದೆ. ಒಂದು ಕಂಡಕ್ಟರ್ಸ್ ಅಂತ ಹೇಳ್ತೀನಿ, ಇನ್ನೊಂದು ಇನ್ಸುಲೇಟರ್. ಕಂಡಕ್ಟರ್ ಅಂತ ಹೇಳಿದ್ರೆ ಇಟ್ ಅಲೋ ಎಲೆಕ್ಟ್ರಿಕ್ ಚಾರ್ಜಸ್, ಇಟ್ ಅಲೋ ಎಲೆಕ್ಟ್ರಿಕ್ ಚಾರ್ಜಸ್ ಟು ಫ್ಲೋ ಥ್ರೂ ದೆಮ್. ಇನ್ಸುಲೇಟರ್ ಅಂತ ಹೇಳಿದ್ರೆ ಇಟ್ ಡಸ್ ನಾಟ್ ಅಲೋ, ಡಸಂಟ್ ಅಲೋ ಎಲೆಕ್ಟ್ರಿಕ್ ಚಾರ್ಜಸ್ ಟು ಫ್ಲೋ ಥ್ರೂ ದೆಮ್. ನೋಡಿ ಇಲ್ಲಿ ನಾನು ಮಟೀರಿಯಲ್ಸ್ ನ ಟೂ ಗ್ರೂಪ್ ಆಗಿ ಕ್ಲಾಸಿಫೈ ಮಾಡಿದೆ. ಒಂದು ಕಂಡಕ್ಟರ್, ಇನ್ಸುಲೇಟರ್. ಸೆಮಿ ಕಂಡಕ್ಟರ್ ಬಗ್ಗೆ 14 ಚಾಪ್ಟರ್ ಅಲ್ಲಿ ಇನ್ ಡೀಟೇಲ್ ಸ್ಟಡಿ ಮಾಡ್ತೀವಿ. ಇಲ್ಲಿ ಕಂಡಕ್ಟರ್, ಇನ್ಸುಲೇಟರ್ ಅಷ್ಟೇ ಡಿಸ್ಕಸ್ ಮಾಡ. ನೋಡಿ ಮಕ್ಕಳ, ಇಲ್ಲಿ ಕಂಡಕ್ಟರ್ಗೆ ಫಾರ್ ಎಕ್ಸಾಂಪಲ್ ಮೆಟಲ್, ಎಕ್ಸಾಂಪಲ್ ಕಂಡಕ್ಟರ್ಗೆ ಮೆಟಲ್ಸ್, ಗೋಲ್ಡ್, ಸಿಲ್ವರ್, ಕಾಪರ್, ಪ್ಲಾಟಿನಮ್, ಮೆಟಲ್ಸ್. ಮತ್ತೆ ಹ್ಯೂಮನ್ ಬಾಡಿ, ಹ್ಯೂಮನ್ ಬಾಡಿ is also conductor. Mercury, earth is also conductor. Insulator ಗೆ ಎಕ್ಸಾಂಪಲ್, ಇನ್ಸುಲೇಟರ್ ಗೆ ಎಕ್ಸಾಂಪಲ್ ಏನು? ಎಕ್ಸಾಂಪಲ್ ಫಾರ್ ಇನ್ಸುಲೇಟರ್ ಈಸ್ ಗ್ಲಾಸ್, ಪ್ಲಾಸ್ಟಿಕ್, ಡ್ರೈ ವುಡ್, ಇದೆಲ್ಲ ಇನ್ಸುಲೇಟರ್ ಗೆ ಎಕ್ಸಾಂಪಲ್. ಇಲ್ಲಿ ನೀಟಾಗಿ ನಾವು ಅಬ್ಸರ್ವ್ ಮಾಡಿ ಮಕ್ಕಳ, ಕಂಡಕ್ಟರ್ ಅಂತ ಹೇಳಿದ್ರೆ ಇಟ್ ಈಸ್ ಆಲ್ಸೋ ಮೇಡ್ ಅಪ್ ಆಫ್ ಲಾರ್ಜ್ ನಂಬರ್ ಆಫ್ ಆಟಮ್ಸ್ ಅಂತ ಹೇಳ್ಬೋದಾ? ಹೌದಾ? ಆಟಮ್ ನೋಡಿ, ಕ್ರೋರ್ ನಂಬರ್ ಆಫ್ ಆಟಮ್ ಟುಗೆದರ್ ಕಾನ್ಸ್ಟಿಟ್ಯೂಟ್ ಅ ಕಂಡಕ್ಟರ್. ಸೊ ಆ ಕಂಡಕ್ಟರ್ ಅಲ್ಲಿ ಆಟಮ್ ಅಂತ ಹೇಳಿದ್ರೆ ಕೋರ್ ಪಾರ್ಟ್ ಅಲ್ಲಿ ನ್ಯೂಕ್ಲಿಯಸ್ ಇರುತ್ತೆ. ಎಲೆಕ್ಟ್ರಾನ್ ರಿವಾಲ್ವ್ ಅರೌಂಡ್ ದ ನ್ಯೂಕ್ಲಿಯಸ್ ಇನ್ ಸರ್ಟೇನ್ ಆರ್ಬಿಟ್ ಅಂತ ಗೊತ್ತು ನಮ್ಗೆ. ಇಲ್ಲಿ ಅಬ್ಸರ್ವ್ ಮಾಡಿ ಮಕ್ಕಳ, ಕಂಡಕ್ಟರ್ ಅಲ್ಲಿ ದೀಸ್ ಎಲೆಕ್ಟ್ರಾನ್ಸ್, ಏನು ನ್ಯೂಕ್ಲಿಯಸ್ ಸುತ್ತ ಎಲೆಕ್ಟ್ರಾನ್ ಸುತ್ತಾ ಇದೆಯಲ್ಲ, ಈ ಎಲೆಕ್ಟ್ರಾನ್ಗೆ ವ್ಯಾಲೆನ್ಸ್ ಎಲೆಕ್ಟ್ರಾನ್ ಅಂತ ಕರಿತೀವಿ. ಕಂಡಕ್ಟರ್ಸ್ ಅಲ್ಲಿ ಔಟರ್ ಮೋಸ್ಟ್ ಆರ್ಬಿಟ್ ಅಲ್ಲಿ ತಿರುಗ್ತಿರ್ತಕ್ಕಂತಹ ಎಲೆಕ್ಟ್ರಾನ್ ಏನಂತ ಕರಿತಾ ಇದೀವಿ? ವ್ಯಾಲೆನ್ಸ್ ಎಲೆಕ್ಟ್ರಾನ್. ದೀಸ್ ವ್ಯಾಲೆನ್ಸ್ ಎಲೆಕ್ಟ್ರಾನ್ಸ್ ಆರ್ ಲೂಸ್ಲಿ ಬೌಂಡ್ ಟು ದ ನ್ಯೂಕ್ಲಿಯಸ್. ಗೊತ್ತಾಗ್ತಿದ್ಯಾ ಮಕ್ಕಳ? ಈ ವ್ಯಾಲೆನ್ಸ್ ಎಲೆಕ್ಟ್ರಾನ್ ನೋಡಿ, ಇಲ್ಲಿ ನ್ಯೂಕ್ಲಿಯಸ್ ನ ಚಾರ್ಜ್ ಪಾಸಿಟಿವ್, ನ್ಯೂಕ್ಲಿಯಸ್ ನ ಚಾರ್ಜ್ ನೋಡಿ, ಇಲ್ಲಿ ಒಂದು ಆಟಮ್ ಅಂತ ತಗೊಳ್ತಾ ಇದ್ದೀನಿ. ನ್ಯೂಕ್ಲಿಯಸ್ ನ ಚಾರ್ಜ್ ಪಾಸಿಟಿವ್, ಎಲೆಕ್ಟ್ರಾನಿನ ಚಾರ್ಜ್ ನೆಗೆಟಿವ್. ವಿ ನೋ ದಟ್ ಅನ್ಲೈಕ್ ಚಾರ್ಜಸ್ ಅಟ್ರಾಕ್ಟ್ ಈಚ್ ಅದರ್, ಅಟ್ರಾಕ್ಷನ್ ಇರುತ್ತೆ. ಬಟ್ ದೀಸ್ ಪಾಸಿಟಿವ್ ಅಂಡ್ ನೆಗೆಟಿವ್ ಲೂಸ್ಲಿ ಬೌಂಡ್, ಅಟ್ರಾಕ್ಷನ್ ತುಂಬಾ ಕಡಿಮೆ ಇರುತ್ತೆ. ನೀವು ಸ್ಮಾಲ್ ಅಮೌಂಟ್ ಆಫ್ ಎನರ್ಜಿ ಕೊಟ್ರೆ ಸಾಕು, ಸ್ಮಾಲ್ ರೈಸ್ ಇನ್ ಟೆಂಪರೇಚರ್, then electron detach from its orbit and jumps from atom to atom. ಗೊತ್ತಾಗ್ತಿದ್ಯಾ ಮಕ್ಕಳ? ಸೊ ಇಲ್ಲಿ ಏನಾಗುತ್ತೆ, ಎಲೆಕ್ಟ್ರಾನ್ ಒಂದ್ ಆಟಮ್ ಇಂದ ಇನ್ನೊಂದು ಆಟಮ್ಗೆ, ಒಂದ್ ಆಟಮ್ ಇಂದ ಇನ್ನೊಂದು ಆಟಮ್ಗೆ, ಒಂದ್ ಆಟಮ್ ಇಂದ ಇನ್ನೊಂದು ಆಟಮ್ಗೆ ಜಂಪ್ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ನೀವು ಯಾವುದೇ ಕಂಡಕ್ಟರ್ ನ ಮೇಲೆ ಚಾರ್ಜ್ ಅನ್ನ ಪ್ಲೇಸ್ ಮಾಡಿದ್ರೆ ಇನ್ಸ್ಟಂಟೇನಿಯಸ್ಲಿ ಇಟ್ ಈಸ್ ಡಿಸ್ಟ್ರಿಬ್ಯೂಟೆಡ್ ಥ್ರೂಔಟ್ ದ ಸರ್ಫೇಸ್. ಬಟ್ ಇನ್ಸುಲೇಟರ್ ಅಲ್ಲಿ ಆಗಲ್ಲ. ಇನ್ಸುಲೇಟರ್ ಇಸ್ ಆಲ್ಸೋ ಮೇಡ್ ಅಪ್ ಆಫ್ ಕ್ರೋರ್ ನಂಬರ್ ಆಫ್ ಆಟಮ್ಸ್, ಬಟ್ ಹಿಯರ್ ಆಟಮ್ಸ್ electrons are strongly bound to the nucleus. ನೋಡಿ ಇಲ್ಲಿ ಅಟ್ರಾಕ್ಷನ್ ಬಿಟ್ವೀನ್ ಪಾಸಿಟಿವ್ ಅಂಡ್ ನೆಗೆಟಿವ್ ಚಾರ್ಜ್, ಅಂದ್ರೆ ನ್ಯೂಕ್ಲಿಯಸ್ ಮತ್ತೆ ಎಲೆಕ್ಟ್ರಾನ್ ನಡುವೆ ಅಟ್ರಾಕ್ಷನ್ ಇರುತ್ತಲ್ಲ, ಅದು ವೆರಿ ಸ್ಟ್ರಾಂಗ್ ಅಟ್ರಾಕ್ಷನ್ ಇರುತ್ತೆ. ಇನ್ ಕೇಸ್ ನೀವು ಈ ಎಲೆಕ್ಟ್ರಾನ್ ನ ಈ ಪಾಸಿಟಿವ್ ನ್ಯೂಕ್ಲಿಯಸ್ ನ ಬಂಧನದಿಂದ ಬಿಡಿಸಿದ್ರಿ ಅಂತ ಹೇಳಿದ್ರೆ ಇಟ್ ಡಸ್ ನಾಟ್ ಜಂಪ್ ಫ್ರಮ್ ಆಟಮ್ ಟು ಆಟಮ್, ಜಂಪ್ ಆಗಲ್ಲ. ಏನಾಗುತ್ತೆ, ಕಂಪ್ಲೀಟ್ ಈ ಬಾಡಿಯಿಂದಾನೇ ಹೊರಗೆ ಬರುತ್ತೆ. ಅರ್ಥ ಆಗ್ತಾ ಇದೆಯಾ? ಸೊ ಇಲ್ಲಿ ಕಂಡಕ್ಟರ್ ಅಲ್ಲಿ, ಕಂಡಕ್ಟರ್ ಅಂತ ಹೇಳಿದ್ರೆ ಇಟ್ ಅಲೋ ಎಲೆಕ್ಟ್ರಿಕ್ ಚಾರ್ಜಸ್ ಟು ಫ್ಲೋ ಥ್ರೂ ದೆಮ್ ಅಂತ ಹೇಳಿದೆ. ಏನಕ್ಕೆ ಎಲೆಕ್ಟ್ರಿಕ್ ಚಾರ್ಜಸ್ ನ ಫ್ಲೋ ಆಗ್ಲಿಕ್ಕೆ, ತನ್ನ ಮೂಲಕ ಫ್ಲೋ ಆಗ್ಲಿಕ್ಕೆ ಬಿಡುತ್ತೆ ಅಂತ ಹೇಳಿದ್ರೆ, ಹಿಯರ್ ಎಲೆಕ್ಟ್ರಾನ್ ಆರ್ ಲೂಸ್ಲಿ ಬೌಂಡ್ ಟು ದ ನ್ಯೂಕ್ಲಿಯಸ್, ಸ್ಮಾಲ್ ಅಮೌಂಟ್ ಆಫ್ ಎನರ್ಜಿ ಇಸ್ ಸಪ್ಲೈಡ್ ಟು ದ ಕಂಡಕ್ಟರ್, ದೆನ್ ಎಲೆಕ್ಟ್ರಾನ್ ಜಂಪ್ ಫ್ರಮ್ ಆಟಮ್ ಟು ಆಟಮ್, ಆಟಮ್ ಟು ಆಟಮ್. ಗೊತ್ತಾಗ್ತಿದ್ಯಾ? ವಾಟ್ ಆರ್ ದ ಚಾರ್ಜ್ ಕ್ಯಾರಿಯರ್ಸ್ ಇನ್ ಕಂಡಕ್ಟರ್ ಅಂತ ಕೇಳಬಹುದು. ಮಕ್ಕಳ ನೆನ್ಪಿಟ್ಕೊಂಡಿರಿ, ಎಲೆಕ್ಟ್ರಾನ್ಸ್, ಫ್ರೀ ಎಲೆಕ್ಟ್ರಾನ್ಸ್, ಇಲ್ಲಿ ಏನ್ ವ್ಯಾಲೆನ್ಸ್ ಎಲೆಕ್ಟ್ರಾನ್ ಅಂತ ಹೇಳ್ತಾ ಇದೀನಲ್ಲ, ದೀಸ್ ಫ್ರೀ ಎಲೆಕ್ಟ್ರಾನ್ಸ್ ಆರ್ ದ ಚಾರ್ಜ್ ಕ್ಯಾರಿಯರ್ ಇನ್ ಕಂಡಕ್ಟರ್. ಚಾರ್ಜ್ ಕ್ಯಾರಿಯರ್ ಇನ್ ಕಂಡಕ್ಟರ್. ಗೊತ್ತಾಗ್ತಿದ್ಯಾ? ಚಾರ್ಜ್ ಕ್ಯಾರಿಯರ್ ಅಂತ ಹೇಳಿದ್ರೆ ಚಾರ್ಜ್ ಅನ್ನ ಒತ್ಕೊಂಡು ತಿರುಗೋರು ಅಂತ ಹೇಳಿ. ಸೊ ಇಲ್ಲಿ ಎಲೆಕ್ಟ್ರಾನ್ ಅಬ್ಸರ್ವ್ ಮಾಡಿ, ಎಲೆಕ್ಟ್ರಾನ್ ಏನ್ ಮಾಡುತ್ತೆ, ಚಾರ್ಜ್ ಇದೆ ಎಲೆಕ್ಟ್ರಾನ್ ನ ಮೇಲೆ, ನೆಗೆಟಿವ್ ಚಾರ್ಜ್, ಅದನ್ನ ಒತ್ಕೊಂಡು ಏನ್ ಮಾಡುತ್ತೆ, ಇಟ್ ಜಂಪ್ಸ್ ಫ್ರಮ್ ಆಟಮ್ ಟು ಆಟಮ್, ಆಟಮ್ ಟು ಆಟಮ್, ಜಂಪ್ ಮಾಡ್ತಾ ಹೋಗುತ್ತೆ. ಸೊ ಎಲೆಕ್ಟ್ರಾನ್ ಮೂವ್ ಆಗ್ತಿದೆ ಅಂತ ಹೇಳಿದ್ರೆ
ಕರೆಂಟ್ ಇರುತ್ತೆ. ಬಟ್ ಕರೆಂಟ್ ಎಲೆಕ್ಟ್ರಿಸಿಟಿನಲ್ಲಿ ಸ್ಟಡಿ ಮಾಡೋಣ ಮಕ್ಕಳ. ಇಲ್ಲಿ ನಿಮ್ಗೆ ಕಂಡಕ್ಟರ್ ಮತ್ತೆ ಇನ್ಸುಲೇಟರ್ ನ ಡಿಫರೆನ್ಶಿಯೇಟ್ ಮಾಡಿದ್ ಗೊತ್ತಾಯ್ತಾ? ಕಂಡಕ್ಟರ್ ಅಂತ ಹೇಳಿದ್ರೆ ಇಟ್ ಅಲೋ ಎಲೆಕ್ಟ್ರಿಕ್ ಚಾರ್ಜಸ್ ಟು ಫ್ಲೋ ಥ್ರೂ ದೆಮ್. ಸೊ ಇಲ್ಲಿ ಎಲೆಕ್ಟ್ರಾನ್ ಲೂಸ್ಲಿ ಬೌಂಡ್ ಟು ದ ನ್ಯೂಕ್ಲಿಯಸ್ ಅಂಡ್ ಸ್ಮಾಲ್ ಅಮೌಂಟ್ ಆಫ್ ಎನರ್ಜಿ ಸಪ್ಲೈಡ್ ಟು ದ ಎಲೆಕ್ಟ್ರಾನ್ ಡಿಟ್ಯಾಚ್ ಫ್ರಮ್ ಇಟ್ ಆರ್ಬಿಟ್ ಅಂಡ್ ಜಂಪ್ಸ್ ಫ್ರಮ್ ಆಟಮ್ ಟು ಆಟಮ್. ಬಟ್ ಇನ್ಸುಲೇಟರ್ ಅಲ್ಲಿ ಎಲೆಕ್ಟ್ರಾನು ಎಕ್ಸ್ಟರ್ನಲ್ ಎನರ್ಜಿ ಸಪ್ಲೈ ಮಾಡಿದ್ರು ಕೂಡ ಏನಾಗಲ್ಲ, ಎಲೆಕ್ಟ್ರಾನ್ ಎಜೆಕ್ಟ್ ಆಗುತ್ತೆ ಬೇಕಂದ್ರೆ ಬಾಡಿಯಿಂದ ಕಂಪ್ಲೀಟ್ ಇನ್ನೊಂದು ಬಾಡಿಗೆ ಟ್ರಾನ್ಸ್ಫರ್ ಆಗುತ್ತೆ, ಬಟ್ ಇಟ್ ನಾಟ್ ಜಂಪ್ಸ್ ಫ್ರಮ್ ಆಟಮ್ ಟು ಆಟಮ್. ಓಕೆ ಮಕ್ಕಳ, ಇನ್ನೊಂದು ಪಾಯಿಂಟ್, ನೀವು ಯಾವುದೇ ಚಾರ್ಜ್ ಅನ್ನ ಕಂಡಕ್ಟರ್ ನ ಮೇಲೆ ಪ್ಲೇಸ್ ಮಾಡಿದ್ರೆ ಇಟ್ ಡಿಸ್ಟ್ರಿಬ್ಯೂಟೆಡ್ ಇನ್ಸ್ಟಂಟೇನಿಯಸ್ಲಿ ಆನ್ ದ ಸರ್ಫೇಸ್ ಆಫ್ ದ ಕಂಡಕ್ಟರ್. ಬಟ್ ಇನ್ಸುಲೇಟರ್ ಅಲ್ಲಿ ಯಾವುದೇ ಚಾರ್ಜ್ ನ ನೀವು ಪ್ಲೇಸ್ ಮಾಡಿದ್ರೆ ನೀವು ಎಲ್ಲಿ ಪ್ಲೇಸ್ ಮಾಡಿರ್ತೀರೋ ಆ ಚಾರ್ಜ್ ಅಲ್ಲೇ ಇರುತ್ತೆ. ಕ್ಲಿಯರ್ ಆಯ್ತಾ? ದಿಸ್ ಆರ್ ಆಲ್ ದ ಬೇಸಿಕ್ಸ್ ಅಬೌಟ್ ಚಾರ್ಜ್. ಗೊತ್ತಾಯ್ತಾ ಮಕ್ಕಳ? ಓಕೆ, ರಬ್ ಮಾಡೋಣ. ಹಾಗಾದ್ರೆ ಚಾರ್ಜ್ ಅಂತ ಹೇಳಿದ್ರೆ ಏನು ಅಂತ ನೋಡ್ತಾ ಹೋಗೋಣ. ಓಕೆ ಮಕ್ಕಳ, ರಬ್ ಮಾಡೋಣ. ಓಕೆ, ಎಂದು ಕಂಡ ಕನಸು ಇಂದು ನಿನ್ನ ಮನಸ್ಸು, ನಿನ್ನ ಮನಸ್ಸಿಗಾಗಿ ಸೋತೆ ತಿಕ್ಕುತ್ತಾ ಇರೋದು ಒಮ್ಮೆಗೆ. ಫಸ್ಟ್ ಟೈಮ್ ಅಲ್ಲ ಬರಿತಾ ಇರೋದು ಈ ಬೋರ್ಡ್ ಮೇಲೆ, ಸೊ ಹಾಗಾಗಿ ಇಟ್ ನೀಡ್ಸ್ ಮೋರ್ ಟೈಮ್ ಟು ಕ್ಲೀನ್ ದ ಬೋರ್ಡ್. ಓಕೆ ಮಕ್ಕಳ, ನಾವು we start studying about charge. ಏನು ಚಾರ್ಜ್ ಅಂದರೆ, ಏನು ಚಾರ್ಜ್ ಅಂದರೆ? ಎಸ್, ಓಕೆ, ಡನ್. ಓಕೆ ಮಕ್ಕಳ, ಹಾಗಾದರೆ ಚಾರ್ಜ್ ಅಂತ ಹೇಳಿದ್ರೆ ಏನು? ವಾಟ್ ಈಸ್ ಚಾರ್ಜ್? ಚಾರ್ಜ್ ಅನ್ನು ನಾವು ಕ್ಯೂ ಇಂದ ರೆಪ್ರೆಸೆಂಟ್ ಮಾಡ್ತೀವಿ. ವಾಟ್ ಈಸ್ ಎಲೆಕ್ಟ್ರಿಕ್ ಚಾರ್ಜ್? ಚಾರ್ಜ್ ಈಸ್ ಆನ್ ಇಂಟ್ರೆನ್ಸಿಕ್ ಪ್ರಾಪರ್ಟಿ ಆಫ್ ಮ್ಯಾಟರ್. Intrinsic property of matter that makes it possible for them to exert electric force and to respond to electric force. Okay ಮಕ್ಕಳ, ನೋಡ್ತಾ ಹೋಗಿ. ವಾಟ್ ಈಸ್ ಚಾರ್ಜ್? ಚಾರ್ಜ್ ಈಸ್ ಅನ್ ಇಂಟ್ರೆನ್ಸಿಕ್ ಅಂತ ಹೇಳಿದ್ರೆ ಇನ್ಬಿಲ್ಟ್ ಬೈ ಬರ್ತ್ ಪ್ರಾಪರ್ಟಿ ಆಫ್ ಮ್ಯಾಟರ್. ಗೊತ್ತಾಗ್ತಿದ್ಯಾ? ಇಲ್ಲಿ ಚಾರ್ಜ್ ವಿಚ್ ಈಸ್ ಪ್ರೆಸೆಂಟ್ ಆನ್ ಎಲೆಕ್ಟ್ರಾನ್ ಅಂತ ಹೇಳಿದೆ. ಓಕೆ, ಎಲೆಕ್ಟ್ರಾನ್ ಇಸ್ ಮೋರ್ ಫಂಡಮೆಂಟಲ್. ಎಲೆಕ್ಟ್ರಾನ್ ನ ಫರ್ದರ್ ಕ್ಲಾಸಿಫೈ ಮಾಡಕ್ ಆಗಲ್ಲ. ಅದೇ ತರ ಚಾರ್ಜ್ ಅಂತ ಹೇಳಿದ್ರೆ ಚಾರ್ಜ್ ಅಷ್ಟೇ, ಮತ್ತೆ ಅದ್ರಲ್ಲಿ ಏನು ನೀವು ಡಿವೈಡ್ ಮಾಡಿ ನೋಡ್ಲಿಕ್ಕೆ ಬರಲ್ಲ. ಗೊತ್ತಾಗ್ತಿದ್ಯಾ? ಫಾರ್ ಎಕ್ಸಾಂಪಲ್ ಮಾಸ್ ಅಂತ ಹೇಳಿದೆ, ಮಾಸ್ ಈಸ್ ಇಂಟ್ರೆನ್ಸಿಕ್ ಪ್ರಾಪರ್ಟಿ ಆಫ್ ಮ್ಯಾಟರ್ ಅಂತ ಹೇಳ್ತೀವಿ. ಗೊತ್ತಾಗ್ತಿದ್ಯಾ? ಸೊ ಅದೇ ತರ ಚಾರ್ಜ್ ಈಸ್ ಅನ್ ಇಂಟ್ರೆನ್ಸಿಕ್ ಪ್ರಾಪರ್ಟಿ ಆಫ್ ಮ್ಯಾಟರ್. ಆ ಪ್ರಾಪರ್ಟಿ ಇರೋದ್ರಿಂದ ದಟ್ ಮೇಕ್ಸ್ ಇಟ್ ಪಾಸಿಬಲ್ ಫಾರ್ ದೆಮ್ ಟು ಎಕ್ಸರ್ಟ್ ಎಲೆಕ್ಟ್ರಿಕ್ ಫೋರ್ಸ್. ಚಾರ್ಜ್ ತನ್ನ ಸುತ್ತ ಏನ್ ಮಾಡುತ್ತೆ? ಎಲೆಕ್ಟ್ರಿಕ್ ಫೋರ್ಸ್ ನ ಎಕ್ಸರ್ಟ್ ಮಾಡುತ್ತೆ. ಅದೇ ತರ ಯಾವ್ದಾದ್ರು ಇನ್ನೊಂದು ಚಾರ್ಜ್ ಇದ್ದು ಎಲೆಕ್ಟ್ರಿಕ್ ಫೋರ್ಸ್ ನ ತನ್ನ ಮೇಲೆ ಆಕ್ಟ್ ಮಾಡಿದ್ರೆ ಅದಕ್ಕೆ ರೆಸ್ಪಾಂಡ್ ಮಾಡುತ್ತೆ. ಗೊತ್ತಾಯ್ತಾ ಮಕ್ಕಳ? ವಾಟ್ ಈಸ್ ಎಲೆಕ್ಟ್ರಿಕ್ ಚಾರ್ಜ್? ಚಾರ್ಜ್ ಈಸ್ ಅನ್ ಇಂಟ್ರೆನ್ಸಿಕ್ ಪ್ರಾಪರ್ಟಿ ಆಫ್ ಮ್ಯಾಟರ್ ದಟ್ ಮೇಕ್ಸ್ ಇಟ್ ಪಾಸಿಬಲ್ ಫಾರ್ ದೆಮ್ ಟು ಎಕ್ಸರ್ಟ್ ಎಲೆಕ್ಟ್ರಿಕಲ್ ಫೋರ್ಸ್ ಅಂಡ್ ಟು ರೆಸ್ಪಾನ್ಸ್ ಟು ಎಲೆಕ್ಟ್ರಿಕ್ ಫೋರ್ಸ್. ಚಾರ್ಜ್ ಅನ್ನ ನಾವು ಯಾವ್ದ್ರಿಂದ ಮೆಜರ್ ಮಾಡ್ತೀವಿ ಅಂತ ಹೇಳಿದ್ರೆ ಎಸ್ ಐ ಯೂನಿಟ್ ಆಫ್ ಚಾರ್ಜ್ ಈಸ್ ಕೂಲಂಬ್. ಕ್ಯಾಪಿಟಲ್ ಸಿ ಇಂದ ರೆಪ್ರೆಸೆಂಟ್ ಮಾಡ್ತೀವಿ, ಕೂಲಮ್ ಇಂದ ಮೆಜರ್ ಮಾಡ್ತೀವಿ. CGS ಯೂನಿಟ್ ಆಫ್ ಚಾರ್ಜ್ ಈಸ್ ಸ್ಟ್ಯಾಟ್ ಕೂಲಂಬ್. ಓಕೆ ಮಕ್ಕಳ, ಚಾರ್ಜ್ ಈಸ್ ಸ್ಕೇಲಾರ್ ಕ್ವಾಂಟಿಟಿ.
ಓಕೆ ಮಕ್ಕಳ, ನಾನು ಹೇಳಿದೆ ನಿಮಗೆ ಆಗ್ಲೇ, there are, we know that two kinds of charges are present. One is positive charge, another one is negative charge. Now we discuss the difference between charge and mass. Okay ಮಕ್ಕಳ, ಚಾರ್ಜ್ ಮತ್ತೆ ಮಾಸ್. ಚಾರ್ಜ್ ಇಟ್ ಈಸ್ ಆಲ್ವೇಸ್ ಪಾಸಿಟಿವ್ ಇರುತ್ತೆ, ನೆಗೆಟಿವ್ ಇರುತ್ತೆ. ಬಟ್ ಮಾಸ್ ಈಸ್ ಆಲ್ವೇಸ್ ಪಾಸಿಟಿವ್, ನೆಗೆಟಿವ್ ಮಾಸ್ ಅಂತ ಬರಲ್ಲ. ಅಂಡ್ ಚಾರ್ಜ್ ಈಸ್ ಇಂಡಿಪೆಂಡೆಂಟ್ ಆಫ್ ಸ್ಪೀಡ್. ಸ್ಪೀಡ್ ಆಫ್ ದ ಆಬ್ಜೆಕ್ಟ್ ಮೇಲೆ ಚಾರ್ಜ್ ಡಿಪೆಂಡ್ ಆಗಿರಲ್ಲ. ಮಾಸ್ ಈಸ್ ಡಿಪೆಂಡ್ಸ್ ಆನ್ ಸ್ಪೀಡ್. ಓಕೆ ಮಕ್ಕಳ, ಇಂಪಾರ್ಟೆಂಟ್ ಪಾಯಿಂಟ್ಸ್ ನೋಡಿ. ಇಲ್ಲೊಂದು ಲೈನ್ ನೆನ್ಪಿಟ್ಕೊಳ್ಳಿ. ಚಾರ್ಜ್ ಆಲ್ವೇಸ್ ಕಮ್ಸ್ ವಿತ್ ಮಾಸ್. ಈ ಲೈನ್ ನೆನ್ಪಿಟ್ಕೊಳ್ಳಿ. ಚಾರ್ಜ್ ಆಲ್ವೇಸ್ ಕಮ್ಸ್ ವಿತ್ ಮಾಸ್. ಏನಿಂಗ್ ಅಂತ ಹೇಳಿದ್ರೆ, ಚಾರ್ಜ್ ಇದೆ ಅಂತ ಹೇಳಿದ್ರೆ ಮಾಸ್ ಇರಲೇಬೇಕು ಅಂತ ಅರ್ಥ. ಬಟ್ ಮಾಸ್ ಇದೆ ಅಂತ ಹೇಳಿದ್ರೆ ಚಾರ್ಜ್ ಇರಲೇಬೇಕು ಅಂತೇನಿಲ್ಲ. ಗೊತ್ತಾಯ್ತಾ? ಏನ್ ಹೇಳಿದೆ? ಚಾರ್ಜ್ ಇದೆ ಅಂತ ಹೇಳಿದ್ರೆ ಮಾಸ್ ಇದ್ದೇ ಇರುತ್ತೆ, ಮಾಸ್ ಇದೆ ಅಂತ ಹೇಳಿದ್ರೆ ಚಾರ್ಜ್ ಇರಲೇಬೇಕು ಅಂತಿಲ್ಲ. ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿ ಲೆಟ್ ಅಸ್ ಕನ್ಸಿಡರ್ ಅನ್ ಆಬ್ಜೆಕ್ಟ್. ಈ ಆಬ್ಜೆಕ್ಟ್, ಈ ಮಟೀರಿಯಲ್ ಏನಿದೆ, ಈ ಮಟೀರಿಯಲ್ ನಾನು ಚಾರ್ಜ್ಡ್ ಬಾಡಿ ಅಂತ ಕರಿಬೇಕು ಅಂತ ಹೇಳಿದ್ರೆ ಯಾವಾಗ ಕರಿತೀನಿ? ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿ ಈ ಬಾಡಿಯಲ್ಲಿ ನಂಬರ್ ಆಫ್ ಪಾಸಿಟಿವ್ ಚಾರ್ಜಸ್ ಎಷ್ಟಿದೆಯೋ ಅಷ್ಟೇ ನಂಬರ್ ಆಫ್ ನೆಗೆಟಿವ್ ಚಾರ್ಜಸ್ ಇದೆ ಅಂತ ಅನ್ಕೊಡಿ. ಸೊ ದಿಸ್ ಬಾಡಿ ಈಸ್ ಚಾರ್ಜ್ಡ್ ಅಂತ ಹೇಳ್ತೀವ? ಇಲ್ಲ, ದಿಸ್ ಬಾಡಿ ಈಸ್ ನ್ಯೂಟ್ರಲ್ ಅಂತ ಕರಿತೀವಿ. ನೆಟ್ ಚಾರ್ಜ್ ಆನ್ ದ ಬಾಡಿ ಈಸ್ 0. ದೇರ್ ಇಸ್ ನೋ ಚಾರ್ಜ್ ಆನ್ ದ ಬಾಡಿ. ವೆನ್ body having more number of electrons compared to more number of negative charges compared to positive charges, then body is negatively charged ಅಂತ ಹೇಳ್ತೀವಿ. ಒಂದು ಬಾಡಿ ಇದೆ, ಈ ಬಾಡಿಯಲ್ಲಿ ನಂಬರ್ ಆಫ್ ಪಾಸಿಟಿವ್ ಚಾರ್ಜಸ್ ಜಾಸ್ತಿ ಇದೆ ನೆಗೆಟಿವ್ ಚಾರ್ಜಸ್ ಗಿಂತ ಅಂತ ಹೇಳಿದ್ರೆ ದೆನ್ ಬಾಡಿ ಈಸ್ ಪಾಸಿಟಿವ್ಲಿ ಚಾರ್ಜ್ಡ್ ಅಂತ ಹೇಳ್ತೀವಿ. ಸೊ ಅಬ್ಸರ್ವ್ ಮಾಡಿ ಮಕ್ಕಳ, ಯಾವ ಬಾಡಿಯಲ್ಲಿ ಐದರ್ ಎಕ್ಸಸ್ ಆಫ್ ಎಲೆಕ್ಟ್ರಾನ್ ಇದೆ, ಎಕ್ಸಸ್ ಎಲೆಕ್ಟ್ರಾನ್ ಅಂತ ಹೇಳಿದ್ರೆ ಎಲೆಕ್ಟ್ರಾನ್ ಮೇಲೆ ಚಾರ್ಜ್ ಇರುತ್ತೆ, ನೆಗೆಟಿವ್ ಚಾರ್ಜ್. ಹೌದಾ? ಎಲೆಕ್ಟ್ರಾನ್ ಜಾಸ್ತಿ ಇದೆ ಅಂತ ಹೇಳಿದ್ರೆ ನೆಗೆಟಿವ್ ಚಾರ್ಜ್ ಜಾಸ್ತಿ ಇದೆ. ಎಕ್ಸಸ್ ಆಫ್ ಎಲೆಕ್ಟ್ರಾನ್ ಇದೆ ಅಂತ ಹೇಳಿದ್ರೆ ಬಾಡಿ ಈಸ್ ನೆಗೆಟಿವ್ಲಿ ಚಾರ್ಜ್ಡ್. ಡಿಫಿಷಿಯನ್ಸಿ ಆಫ್ ಎಲೆಕ್ಟ್ರಾನ್ಗಳ ಸಂಖ್ಯೆ ಕಡಿಮೆ ಇದೆ ಕಂಪೇರ್ ಟು ಪಾಸಿಟಿವ್ ಚಾರ್ಜಸ್ ಅಂತ ಹೇಳಿದ್ರೆ ದೆನ್ ಬಾಡಿ ಈಸ್ ಪಾಸಿಟಿವ್ಲಿ ಚಾರ್ಜ್ಡ್. ನಂಬರ್ ಆಫ್ ಪಾಸಿಟಿವ್ ಚಾರ್ಜಸ್ ಈಕ್ವಲ್ಸ್ ನಂಬರ್ ಆಫ್ ನೆಗೆಟಿವ್ ಚಾರ್ಜಸ್, ನ್ಯೂಟ್ರಲ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಹೇಳಿದೆ ನಾನು, ಚಾರ್ಜ್ ಆಲ್ವೇಸ್ ಕಮ್ಸ್ ವಿತ್ ಮಾಸ್. ಫಾರ್ ಎಕ್ಸಾಂಪಲ್ ಇಲ್ಲಿ ಒಂದು ಬಾಡಿ ಇದೆ, ಈ ಬಾಡಿ ಚಾರ್ಜ್ಡ್ ಅಂತ ನಾನು ಹೇಳ್ತೀನಿ ಅಂತ ಅನ್ಕೊಳ್ಳಿ. ಚಾರ್ಜ್ಡ್ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಏನಾಗಿರ್ಬೇಕು? ಇದರ ಡಿಫಿಷಿಯನ್ಸಿ ಆಫ್ ಎಲೆಕ್ಟ್ರಾನ್ ಆಗಿರ್ಬೇಕು ಅಥವಾ ಎಕ್ಸಸ್ ಎಲೆಕ್ಟ್ರಾನ್ ಇರಬೇಕು. ಆ ಬಾಡಿ ಚಾರ್ಜ್ಡ್ ಅಂತ ಹೇಳಿದ್ರೆ ಅಲ್ಲಿ ಎಲೆಕ್ಟ್ರಾನ್ ಇರಬೇಕು, ಇಲ್ಲ ಪ್ರೋಟಾನ್ ಇರಬೇಕು. ಗೊತ್ತಾಗ್ತಿದ್ಯಾ? ಐದರ್ ಎಕ್ಸಸ್ ಎಲೆಕ್ಟ್ರಾನ್ ಇರುತ್ತೆ ಅಥವಾ ಡಿಫಿಷಿಯನ್ಸಿ ಆಫ್ ಎಲೆಕ್ಟ್ರಾನ್ ಅಂತ ಹೇಳಿದ್ರೆ ನಂಬರ್ ಆಫ್ ಪಾಸಿಟಿವ್ ಚಾರ್ಜಸ್ ಇರುತ್ತೆ. ಹಾಗಾದ್ರೆ ಚಾರ್ಜ್ಡ್ ಬಾಡಿ ಅಂತ ಹೇಳಿದ್ರೆ ಐದರ್ ಎಲೆಕ್ಟ್ರಾನ್ ಇರುತ್ತೆ, ಪ್ರೋಟಾನ್ ಇರುತ್ತೆ. ಎಲೆಕ್ಟ್ರಾನ್ ಇದೆ ಅಥವಾ ಪ್ರೋಟಾನ್ ಇದೆ ಅಂತ ಹೇಳಿದ್ರೆ ಮಾಸ್ ಇದ್ದೇ ಇರುತ್ತೆ. ವಿ ನೋ ದಟ್ ಮಾಸ್ ಆಫ್ ಎಲೆಕ್ಟ್ರಾನ್ ಇಸ್ ಈಕ್ವಲ್ಸ್ ಟು 9.1 into 10 - 31 kg. ಮಾಸ್ ಆಫ್ ಪ್ರೋಟಾನ್ ಇಸ್ ಈಕ್ವಲ್ಸ್ ಟು 1.673 into 10 - 27 kg. Mass of neutron is equals to 1.675 into 10 - 27 kg. ಇದನ್ನ 1 AMU ಅಂತ ಕೂಡ ಬರೀತೀವಿ. ಗೊತ್ತಾಗ್ತಾ ಇದೆಯಾ ಮಕ್ಕಳ? ಸೊ ಇಲ್ಲಿ ಅಬ್ಸರ್ವ್ ಮಾಡಿ, ಯಾವ ಬಾಡಿ ಚಾರ್ಜ್ಡ್ ಅಂತ ಕರಿತೀನೋ ಅಲ್ಲಿ ಐದರ್ ಎಕ್ಸಸ್ ಎಲೆಕ್ಟ್ರಾನ್ ಇರುತ್ತೆ ಅಥವಾ ಡಿಫಿಷಿಯನ್ಸಿ ಆಫ್ ಎಲೆಕ್ಟ್ರಾನ್ ಇರುತ್ತೆ. ದೆನ್ ಬಾಡಿ ಹ್ಯಾವಿಂಗ್ ಮಾಸ್. ಗೊತ್ತಾಗ್ತಿದ್ಯಾ? ಚಾರ್ಜ್ ಇದೆ ಅಂತ ಹೇಳಿದ್ರೆ ಅಲ್ಲಿ ಮಾಸ್ ಇದೆ ಅಂತ ಅರ್ಥ. ಬಟ್ ಮಾಸ್ ಇದೆ ಅಂತ ಹೇಳಿದ್ರೆ ಚಾರ್ಜ್ ಇರಲೇಬೇಕು ಅಂತಿಲ್ಲ. ಫಾರ್ ಎಕ್ಸಾಂಪಲ್ ಇಲ್ಲೊಂದು ಬಾಡಿ ಇದೆ, ಈ ಬಾಡಿ ಏನಾಗಿದೆ? having mass, but number of positive charges is equals to number of negative charges. Then net charge on the body is 0. ಬಾಡಿ ಮಾಸ್ ಇದೆ, ಚಾರ್ಜ್ ಇಲ್ಲ. ಗೊತ್ತಾಯ್ತಾ ಮಕ್ಕಳ? ಇಲ್ಲಿ ನಾನು ಹೇಳಿದೆ ನಿಮ್ಗೆ, ಕಂಡಕ್ಟರ್ಸ್ ಅಲ್ಲಿ ಯಾವಾಗ್ಲೂ ಏನಾಗುತ್ತೆ? ಚಾರ್ಜ್ ಕ್ಯಾರಿಯರ್, ಎಲೆಕ್ಟ್ರಾನ್ಸ್ ಆರ್ ದ ಚಾರ್ಜ್ ಕ್ಯಾರಿಯರ್ಸ್ ಅಂತ ಹೇಳಿದೆ. ಚಾರ್ಜ್ ಹೊತ್ಕೊಂಡು ತಿರುಗೋದು ಯಾವುದು? ಎಲೆಕ್ಟ್ರಾನ್. ಏನಕ್ಕೆ? ಪ್ರೋಟಾನ್ ಏನಕ್ಕೆ ಮೂವ್ ಆಗಲ್ಲ? ಇಲ್ಲಿ ಅಬ್ಸರ್ವ್ ಮಾಡಿ, ಕಂಪೇರ್ ಟು ದ ಮಾಸ್ ಆಫ್ ಪ್ರೋಟಾನ್ ಮಾಸ್ ಆಫ್ ಎಲೆಕ್ಟ್ರಾನ್ ಈಸ್ ಲೆಸ್.
ಸೊ ಹಾಗಾಗಿ ಎಲೆಕ್ಟ್ರಾನ್ ಜಂಪ್ ಫ್ರಮ್ ಆಟಮ್ ಟು ಆಟಮ್ ಯಾವಾಗ್ಲೂ ಪ್ರೋಟಾನ್ ಮೂವ್ ಆಗಲ್ಲ, ಎಲೆಕ್ಟ್ರಾನೇ ಮೂವ್ ಆಗೋದು. ಏನಕ್ಕೆ? ಇಲ್ಲಿ ಅಬ್ಸರ್ವ್ ಮಾಡಿ, ಮಾಸ್ ಆಫ್ ಪ್ರೋಟಾನ್ ಇಸ್ ಈಕ್ವಲ್ಸ್ ಟು 1837 ಟೈಮ್ಸ್ ಮಾಸ್ ಆಫ್ ಎಲೆಕ್ಟ್ರಾನ್. ಮಕ್ಕಳ ಇವೆಲ್ಲ ನೆನಪಿರ್ಬೇಕು, ಡೇಟಾ ನೆನಪಿದ್ರೆ ನ್ಯೂಮರಿಕಲ್ ಸಾಲ್ವ್ ಮಾಡುವಾಗ ಈಸಿ. ಸೊ ಇಲ್ಲಿ ಅಬ್ಸರ್ವ್ ಮಾಡಿ, ವಿಚ್ ಒನ್ ಹ್ಯಾವಿಂಗ್ ಮೋರ್ ಮಾಸ್ ಅಂತ ಹೇಳಿದ್ರೆ ಪ್ರೋಟಾನ್ ಹ್ಯಾವಿಂಗ್ ಮೋರ್ ಮಾಸ್ ಕಂಪೇರ್ ಟು ಎಲೆಕ್ಟ್ರಾನ್. 1837 ಟೈಮ್ಸ್ ಮೋರ್ ಮಾಸ್ ಇರುತ್ತೆ ಯಾವುದಕ್ಕೆ? ಪ್ರೋಟಾನಿಗೆ ಕಂಪೇರ್ ಟು ಎಲೆಕ್ಟ್ರಾನ್. ಅದೇ ತರ ಪ್ರೋಟಾನ್ ಮತ್ತೆ ನ್ಯೂಟ್ರಾನ್ ನ ಕಂಪೇರ್ ಮಾಡಿದ್ರೆ ವಿಚ್ ಒನ್ ಹ್ಯಾವಿಂಗ್ ಮೋರ್ ಮಾಸ್ ಅಂತ ಕೇಳಿದ್ರೆ ಮಾಸ್ ಆಫ್ ನ್ಯೂಟ್ರಾನ್ ಹ್ಯಾವಿಂಗ್ ಸ್ಲೈಟ್ಲಿ ಗ್ರೇಟರ್ ಮಾಸ್, ಸ್ಲೈಟ್ಲಿ ಗ್ರೇಟರ್ ದ್ಯಾನ್ ಮಾಸ್ ಆಫ್ ಪ್ರೋಟಾನ್. ಗೊತ್ತಿರಬೇಕು, ಮಾಸ್ ಆಫ್ ನ್ಯೂಟ್ರಾನ್ ಸ್ಲೈಟ್ಲಿ ಗ್ರೇಟರ್. ಎರಡನ್ನೂ ಕೂಡ 1 AMU 1 ಅಟಾಮಿಕ್ ಮಾಸ್ ಯೂನಿಟ್ ಅಂತಾನೆ ಕರಿತೀವಿ. ಬಟ್ ಕಂಪೇರ್ ಟು ಪ್ರೋಟಾನ್ ಅಂಡ್ ನ್ಯೂಟ್ರಾನ್ ಹ್ಯಾವಿಂಗ್ ಸ್ಲೈಟ್ಲಿ ಗ್ರೇಟರ್ ಮಾಸ್ ಕಂಪೇರ್ಡ್ ಟು ಪ್ರೋಟಾನ್. ಗೊತ್ತಾಯ್ತಾ ಮಕ್ಕಳ ಈ ಪಾಯಿಂಟ್ ಬರ್ದಿದ್ದು? ಓಕೆ, ಇಲ್ಲಿ ಹೇಳಿದೆ ನಾನು ಚಾರ್ಜ್ ಅಂತ ಹೇಳಿದ್ರೆ ಬಹುತ್ ಪಾಸಿಟಿವ್ ಇರುತ್ತೆ, ನೆಗೆಟಿವ್ ಇರುತ್ತೆ. ಮಾಸ್ ಅಂತ ಹೇಳಿದ್ರೆ ಪಾಸಿಟಿವ್ ಇರುತ್ತೆ. ಚಾರ್ಜ್ ಈಸ್ ಇಂಡಿಪೆಂಡೆಂಟ್ ಆಫ್ ಸ್ಪೀಡ್ ಆಫ್ ದ ಆಬ್ಜೆಕ್ಟ್ ಮೇಲೆ ಚಾರ್ಜ್ ಡಿಪೆಂಡ್ ಆಗಿರಲ್ಲ. ಮಾಸ್ ಡಿಪೆಂಡ್ಸ್ ಆನ್ ಸ್ಪೀಡ್. ಓಕೆ, ಏನಕ್ಕೆ ಮಾಸ್ ಡಿಪೆಂಡ್ಸ್ ಆನ್ ಸ್ಪೀಡ್ ಅಂತ ಬರ್ದೆ? ಫಾರ್ ಎಕ್ಸಾಂಪಲ್, ಥಿಯರಿ ಆಫ್ ರಿಲೇಟಿವಿಟಿ ನಲ್ಲಿ ಒಂದು ರಿಲೇಷನ್ ಇದೆ, m is equals to m0 by √1 - v² by c². ಅಬ್ಸರ್ವ್ ಮಾಡಿ ಮಕ್ಕಳ, ಇಲ್ಲಿ m0 ಅಂತ ಹೇಳಿದ್ರೆ ರೆಸ್ಟ್ ಮಾಸ್, m ಅಂತ ಹೇಳಿದ್ರೆ ಮಾಸ್. when an object is moving then mass of the body is m0 is rest mass. v ಅಂತ ಹೇಳಿದ್ರೆ velocity of the object, c ಅಂತ ಹೇಳಿದ್ರೆ speed of light. when v is equals to c, when velocity of the object nearly equal to speed of light, then ಏನಾಗುತ್ತೆ? v is equals to c ಅಂದ್ರೆ c² by c² cancel, 1 - 1 0, anything by 0 infinity. so observe ಮಾಡಿ, when mass is moving nearly equal to speed of light, then its mass becomes ಆಬ್ಜೆಕ್ಟ್ ನ ಮಾಸ್ ಇನ್ಫೈನೈಟ್ ಆಗ್ಬಿಡುತ್ತೆ. ಸೊ ಗೊತ್ತಾಗ್ತಿದ್ಯಾ? ಬಟ್ ಚಾರ್ಜ್ ಈಸ್ ಇಂಡಿಪೆಂಡೆಂಟ್ ಆಫ್ ಸ್ಪೀಡ್ ಆಫ್ ದ ಆಬ್ಜೆಕ್ಟ್, ಮಾಸ್ ಡಿಪೆಂಡ್ಸ್ ಆನ್ ಸ್ಪೀಡ್. ಅರ್ಥ ಆಯ್ತಾ? ಗೊತ್ತಾಯ್ತಾ ಮಕ್ಕಳ? ಓಕೆ, now we study the property of electric charges. ಮಕ್ಕಳ ಈಗ ಏನ್ ಹೇಳ್ತೀನಲ್ಲ, property of electric charges, very important in exam point of view and competitive point of view. properties of electric charges ನ ಮೇಲೆ ಕ್ವೆಶ್ಚನ್ ಬರುವ ಚಾನ್ಸಸ್ ಜಾಸ್ತಿ ಇರುತ್ತೆ. ಓಕೆ ಮಕ್ಕಳ, ಪ್ರಾಪರ್ಟಿ ಆಫ್ ಎಲೆಕ್ಟ್ರಿಕ್ ಚಾರ್ಜಸ್ ಸ್ಟಡಿ ಮಾಡೋಣ. ಆಲ್ರೆಡಿ ನಾನು ಒಂದು ಪ್ರಾಪರ್ಟಿನ ಹೇಳಿದೆ. ಯಾವುದು? ಪ್ರಾಪರ್ಟಿ ಆಫ್ ಎಲೆಕ್ಟ್ರಿಕ್ ಚಾರ್ಜಸ್. ಲೈಕ್ ಚಾರ್ಜಸ್ ರಿಪೆಲ್ ಈಚ್ ಅದರ್, ಅನ್ಲೈಕ್ ಚಾರ್ಜಸ್ ಅಟ್ರಾಕ್ಟ್ ಈಚ್ ಅದರ್ ಅಂತ ಹೇಳಿದೆ. ನೋಡಿ ಮಕ್ಕಳ, ಪ್ರಾಪರ್ಟಿ ಆಫ್ ಎಲೆಕ್ಟ್ರಿಕ್ ಚಾರ್ಜಸ್, ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರಿಕ್ ಚಾರ್ಜ್. ಪ್ರಾಪರ್ಟೀಸ್ ಒನ್ ಬೈ ಒನ್ ಡಿಸ್ಕಸ್ ಮಾಡ್ತಾ ಹೋಗೋಣ ಮಕ್ಕಳ. 2 kinds ಆಫ್ ಚಾರ್ಜ್ ಇದೆ ಗೊತ್ತಾಯ್ತು. ಒನ್ ಇಸ್ ಪಾಸಿಟಿವ್, ಅನದರ್ ಒನ್ ಇಸ್ ನೆಗೆಟಿವ್. ಲೈಕ್ ಚಾರ್ಜಸ್ ರಿಪೆಲ್ ಈಚ್ ಅದರ್. ಪ್ರಾಪರ್ಟೀಸ್: ಲೈಕ್ ಚಾರ್ಜಸ್ ರಿಪೆಲ್ ಈಚ್ ಅದರ್, ಅನ್ಲೈಕ್ ಚಾರ್ಜಸ್ ಅಟ್ರಾಕ್ಟ್ ಈಚ್ ಅದರ್. ಬೋರ್ಡ್ ಎಕ್ಸಾಮ್ ಅಲ್ಲಿ 3 ಅಥವಾ 2 ಮಾರ್ಕ್ ಕೇಳ್ತಾರೆ. ಪ್ರಾಪರ್ಟೀಸ್ ಆಫ್ ಚಾರ್ಜಸ್ ಅಥವಾ ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಅಂತ ಇರುತ್ತೆ. 3 ಪಾಯಿಂಟ್ ಬರೆದ್ರೆ 3 ಮಾರ್ಕ್. ನೋಡಿ ಇಲ್ಲಿ ಫಸ್ಟ್ ಸೆಕೆಂಡ್ ಪ್ರಾಪರ್ಟಿ, ಚಾರ್ಜ್ ಈಸ್ ಕನ್ಸರ್ವ್ಡ್. ಚಾರ್ಜ್ ಈಸ್ ಕನ್ಸರ್ವ್ಡ್. ಏನು ಕನ್ಸರ್ವ್ಡ್ ಅಂತ ಹೇಳಿದ್ರೆ, ಕನ್ಸರ್ವೇಷನ್ ಅಂತ ಹೇಳಿದ್ರೆ ಚಾರ್ಜ್ ಕ್ಯಾನ್ ನೈದರ್ ಬಿ ಕ್ರಿಯೇಟೆಡ್ ನಾರ್ ಬಿ ಡೆಸ್ಟ್ರಾಯ್ಡ್, but can only be transferred. ಮಕ್ಕಳ, ಕನ್ಸರ್ವೇಷನ್ ಆಫ್ ಚಾರ್ಜ್ ಅಂದ್ರೆ ಗೊತ್ತಾಯ್ತಾ? ಟೋಟಲ್ ಚಾರ್ಜ್ ಆಫ್ ಆನ್ isolated system remains constant.
ಮಕ್ಕಳ ನೆನ್ಪಿಟ್ಕೊಳ್ಳಿ. ಏನ್ ಹೇಳ್ದೆ? ಕನ್ಸರ್ವೇಷನ್ ಆಫ್ ಚಾರ್ಜ್ ಅಂತ ಹೇಳಿದ್ರೆ ಚಾರ್ಜ್ ನ ನೀವು ಕ್ರಿಯೇಟಿವ್ ಮಾಡಕ್ಕಾಗಲ್ಲ, ಡೆಸ್ಟ್ರಾಯ್ ಮಾಡಕ್ಕೂ ಆಗಲ್ಲ. ಸಮ್ ಎಕ್ಸಾಂಪಲ್ಸ್ ನೋಡುದು, ಗ್ಲಾಸ್ ರಾಡ್ ರಬ್ಬಡ್ ವಿತ್ ಸಿಲ್ಕ್ ಕ್ಲಾತ್, ಕ್ಯಾಟ್ಸ್ ಫರ್ ಇಸ್ ರಬ್ಬಡ್ ವಿತ್ ಪ್ಲಾಸ್ಟಿಕ್ ರಾಡ್. ಅಲ್ಲಿ ಏನಾಯ್ತು? ಹೊಸದಾಗಿ ಚಾರ್ಜ್ ಕ್ರಿಯೇಟ್ ಅಥವಾ ಡೆಸ್ಟ್ರಾಯ್ ಆಗಲಿಲ್ಲ, ಒಂದ್ ಬಾಡಿಯಿಂದ ಇನ್ನೊಂದು ಬಾಡಿಗೆ ಚಾರ್ಜಸ್ ಟ್ರಾನ್ಸ್ಫರ್ ಆಯ್ತು. ಸೊ ಅದೇ ಫಸ್ಟ್ ಪಾಯಿಂಟ್. ಚಾರ್ಜ್ ಕ್ಯಾನ್ ನೈದರ್ ಬಿ ಕ್ರಿಯೇಟೆಡ್ ನಾಟ್ ಬಿ ಡೆಸ್ಟ್ರಾಯ್ಡ್, ಕ್ಯಾನ್ ಓನ್ಲಿ ಬಿ ಟ್ರಾನ್ಸ್ಫರ್ಡ್. ಸೊ ಹಾಗಾದ್ರೆ ವಾಟ್ ಇಸ್ ದ ಟೋಟಲ್ ಚಾರ್ಜ್ ಆಫ್ ಎನ್ ಐಸೋಲೇಟೆಡ್ ಸಿಸ್ಟಮ್? Total charge of an isolated system remains constant. For example, nodi illi, let us consider a neutron is decay into proton and electron. Before decay, charge on neutron is 0. After decay, charge is proton na charge, okay, proton positive, electron negative, total charge is 0. Before decay, here neutron is decay into proton and electron. Before decay charge 0 ಇತ್ತು, after decay 0 ಆಯ್ತು. ಟೋಟಲ್ ಚಾರ್ಜ್ ಆಫ್ ದ ಸಿಸ್ಟಮ್ ರಿಮೈನ್ಸ್ ಕಾನ್ಸ್ಟೆಂಟ್ ಅಥವಾ ಕನ್ಸರ್ವ್ಡ್ ಅಂತ ಹೇಳ್ಬೋದಾ? ಗೊತ್ತಾಯ್ತಾ? ಇಲ್ಲಿ ಕ್ವೆಶ್ಚನ್ ಕೇಳ್ಬೋದು. ಫಾರ್ ಎಕ್ಸಾಂಪಲ್, ಲೆಟ್ ಅಸ್ ಕನ್ಸಿಡರ್ ಅ ಸಿಸ್ಟಮ್. ಸಿಸ್ಟಮ್ ಒಳಗಡೆ ಇನಿಷಿಯಲಿ ಚಾರ್ಜ್ ಡಿಸ್ಟ್ರಿಬ್ಯೂಷನ್ +2 ಕೂಲಮ್, -1 ಕೂಲಮ್, +3 ಕೂಲಮ್ ಅಂತ ಇತ್ತು. ಓಕೆ, ಆಫ್ಟರ್ ಏನಾಯ್ತು? ಸಿಸ್ಟಮ್ ಅಲ್ಲಿ ಚಾರ್ಜ್ ರೀಡಿಸ್ಟ್ರಿಬ್ಯೂಟ್ ಆಯ್ತು. ಫಾರ್ ಎಕ್ಸಾಂಪಲ್, ರೀಡಿಸ್ಟ್ರಿಬ್ಯೂಟ್ ಆದ ನಂತರ -1 ಕೂಲಮ್ +5 ಕೂಲಮ್, ಇನ್ನೊಂದು ಚಾರ್ಜ್ ಕ್ಯೂ. ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಕ್ಯೂ ಅಂತ ಕೇಳ್ಬೋದು. ಅಬ್ಸರ್ವ್ ಮಾಡಿ ಮಕ್ಕಳ, ಇಲ್ಲಿ ಇನಿಷಿಯಲಿ ಸಿಸ್ಟಮ್ ಅಲ್ಲಿ ಚಾರ್ಜ್ ಏನಿತ್ತಪ್ಪ? ಇನಿಷಿಯಲಿ ಸಿಸ್ಟಮ್ ಅಲ್ಲಿ ಚಾರ್ಜ್ ಇದೇ ಸಿಸ್ಟಮ್ ಅಲ್ಲಿ ಚಾರ್ಜ್ ಏನಿತ್ತು? Q1 plus Q2 plus Q3 is equals to, we know that total charge of an isolated system remains constant. Initially charge ಎಷ್ಟಿತ್ತು? Finally after redistribution charge ಎಷ್ಟಾಯ್ತು? Q1 prime plus Q2 prime plus Q3 prime ಅಂತ ಬರಿತಾ ಇದೆ. Initially charge 2 -1 plus 3, ಹೌದಾ? is equals to -1 plus 5 plus Q. Again, what is the value of Q? 2 minus 1, 1. ಹೌದಾ? 1 plus 3, 1 plus 3, 4 is equals to -1 plus 5. 5 minus 1 ಅಂತ ಹೇಳಿದ್ರೆ 4 plus Q. Q is equals to 4 minus 4. 4 minus 4, 0. What is the value of Q? 0. So ನೋಡಿ, ಇಲ್ಲಿ ಇನಿಷಿಯಲಿ ಚಾರ್ಜ್ ಎಷ್ಟಿತ್ತು ಈ ಸಿಸ್ಟಮ್ ಅಲ್ಲಿ? 3 plus 2, 5 minus 1, 4 ಇತ್ತ, ಹೌದಾ? ಆಫ್ಟರ್ ರೀಡಿಸ್ಟ್ರಿಬ್ಯೂಷನ್ ಆಫ್ ದ ಚಾರ್ಜ್ ನೋಡಿ, Q is equals to 0 ಕೊಟ್ರೆ 5 minus 1, 4 ಕೂಲಮ್. ಸೊ ಏನಾಗುತ್ತೆ? ಚಾರ್ಜ್ ಕ್ಯಾನ್ ನೈದರ್ ಬಿ ಕ್ರಿಯೇಟೆಡ್ ನಾಟ್ ಬಿ ಡಿಸ್ಟ್ರಾಯ್ಡ್, it can only be transferred. So total charge of an isolated system remains constant. So first second property ಗೊತ್ತಾಯ್ತಾ? Charge is conserved ಅಥವಾ conservation of charge. ಗೊತ್ತಾಯ್ತಾ ಮಕ್ಕಳ? ಓಕೆ, ನೆಕ್ಸ್ಟ್ ಥರ್ಡ್ ಒನ್, ಕ್ವಾಂಟೈಸೇಷನ್ ಆಫ್ ಚಾರ್ಜ್. ಚಾರ್ಜ್ ಈಸ್ ಕ್ವಾಂಟೈಸ್ಡ್. In quantized, the word quantized refers to anything which is available in discrete values. ಅಂದ್ರೆ ಎನಿಥಿಂಗ್ ವಿಚ್ ಇಸ್ ಅವೈಲಬಲ್ ಇನ್ ಡಿಸ್ಕ್ರೀಟ್. ಕ್ವಾಂಟೈಸ್ಡ್ ಅಂತ ಹೇಳಿದ್ರೆ ಡಿಸ್ಕ್ರೀಟ್ ಅಂತ ಹೇಳಿ. ಎನಿಥಿಂಗ್ ವಿಚ್ ಇಸ್ ಅವೈಲಬಲ್ ಇನ್ ಫಿಕ್ಸ್ಡ್ ವ್ಯಾಲ್ಯೂ ಅಂತ ಹೇಳಿ. ಫಿಕ್ಸ್ಡ್ ವ್ಯಾಲ್ಯೂಸ್, ಕಂಟಿನ್ಯೂಸ್ ನಂಬರ್ ಇರಲ್ಲ, ಫಿಕ್ಸ್ಡ್ ವ್ಯಾಲ್ಯೂಸ್. ಫಾರ್ ಎಕ್ಸಾಂಪಲ್, ನನಗೆ ಅಂಗಡಿಗೆ ಹೋಗ್ತೀನಿ, ನಂಗೆ ಒಂದು ಮೊಬೈಲ್ ಬೇಕು ಅಂತ ಕೇಳ್ತೀನಿ. ಓಕೆ, 1 ಮೊಬೈಲ್ ಫೋನ್ ಬೇಕು ಅಂತ ಹೇಳಿದ್ರೆ, ಸೆಲ್ ಫೋನ್ ಬೇಕು ಅಂದ್ರೆ ಕೊಡ್ತಾರಾ? ಎಸ್, ಕೊಡ್ತಾರೆ. 2 ಬೇಕು ಅಂತ ಹೇಳಿದ್ರೆ ಕೊಡ್ತಾರೆ. 3 ಬೇಕು ಅಂದ್ರೆ ಕೊಡ್ತಾರೆ. ಅರ್ಧ ಮೊಬೈಲ್ ಬೇಕು ಅಂತ ಹೇಳಿದ್ರೆ ಕೊಡ್ತಾರಾ? ಕೊಡಲ್ಲ. ಗೊತ್ತಾಗ್ತಿದ್ಯಾ? ಸೊ ಎನಿಥಿಂಗ್ ವಿಚ್ ಇಸ್ ಅವೈಲಬಲ್ ಇನ್ ಫಿಕ್ಸ್ಡ್ ಅಮೌಂಟ್ ವಿ ಕಾಲ್ ಇಟ್ ಆಸ್ ಕ್ವಾಂಟೈಸ್ಡ್ ಅಂತ ಕರಿತೀವಿ. ಸೊ ಇಲ್ಲಿ ಕ್ವಾಂಟೈಸೇಷನ್ ಆಫ್ ಚಾರ್ಜ್ ಅಂತ ಹೇಳಿದ್ರೆ ನೋಡಿ, ಇಲ್ಲಿ ಮಕ್ಕಳ, ದ ಲೀಸ್ಟ್ ಪಾಸಿಬಲ್ ಚಾರ್ಜ್ available in nature is charge on an electron ಅಥವಾ charge on an proton.
ದ ಲೀಸ್ಟ್ ಕಡಿಮೆ ಚಾರ್ಜ್ ಅಂತ ಹೇಳಿದ್ರೆ ನಂಗೆ ಎಷ್ಟು ಸಿಗುತ್ತೆ ಅಂತ ಹೇಳಿದ್ರೆ ಅದ್ರ ವ್ಯಾಲ್ಯೂ ದ ಚಾರ್ಜ್ ವಿಚ್ ಇಸ್ ಪ್ರೆಸೆಂಟ್ ಆನ್ ಎಲೆಕ್ಟ್ರಾನ್ ಈಸ್ ಅಥವಾ ಚಾರ್ಜ್ ವಿಚ್ ಇಸ್ ಪ್ರೆಸೆಂಟ್ ಆನ್ ಪ್ರೋಟಾನ್ ಈಸ್ ಈಕ್ವಲ್ಸ್ ಟು 1.6 into 10⁻⁹ ಕೂಲಂಬ್. ಮಕ್ಕಳ ನೋಡಿ ಇಲ್ಲಿ, ದಿಸ್ ಇಸ್ ದ ಲೀಸ್ಟ್ ಪಾಸಿಬಲ್ ವ್ಯಾಲ್ಯೂ ಆಫ್ ಚಾರ್ಜ್ ಅವೈಲಬಲ್ ಇನ್ ನೇಚರ್. ಗೊತ್ತಾಗ್ತಿದ್ಯಾ? ನಂಗೆ ಕಡಿಮೆ ಅಂತ ಹೇಳಿದ್ರೆ ಇಷ್ಟು ಸಿಗುತ್ತೆ. ಲೀಸ್ಟ್ ಚಾರ್ಜ್ ಅವೈಲಬಲ್ ಇನ್ ನೇಚರ್ ಅಂತ ಹೇಳಿದ್ರೆ ದಟ್ ಈಸ್ ಚಾರ್ಜ್ ಆನ್ ಎಲೆಕ್ಟ್ರಾನ್ ಅಥವಾ ಚಾರ್ಜ್ ಆನ್ ಅನ್ ಪ್ರೋಟಾನ್. ವ್ಯಾಲ್ಯೂ ಎಷ್ಟು? ಈಸ್ ಈಕ್ವಲ್ಸ್ ಟು 1.6 into 10⁻⁹ ಕೂಲಂಬ್. ಚಾರ್ಜ್ ಆನ್ ಎಲೆಕ್ಟ್ರಾನ್ ಈಸ್ -e, ಚಾರ್ಜ್ ಆನ್ ಪ್ರೋಟಾನ್ ಈಸ್ +e ಅಂತ ಹೇಳಿದ್ರೆ -1.6 into 10⁻⁹ ಕೂಲಂಬ್, ದಟ್ ಈಸ್ ಚಾರ್ಜ್ ಆನ್ ಅನ್ ಎಲೆಕ್ಟ್ರಾನ್, ಅಥವಾ +1.6 into 10⁻⁹ ಕೂಲಂಬ್. ಚಾರ್ಜ್ ಈಸ್ ಕ್ವಾಂಟೈಸ್ಡ್ ಅಂತ ಹೇಳಿದ್ರೆ ಗೊತ್ತಾಯ್ತಾ? ಚಾರ್ಜ್ ಈಸ್ ಕ್ವಾಂಟೈಸ್ಡ್ ಅಂತ ಹೇಳಿದ್ರೆ ಇಟ್ ಈಸ್ ಡಿಸ್ಕ್ರೀಟ್ ವ್ಯಾಲ್ಯೂಸ್. ಓಕೆ, ಏನ್ ಹಂಗಂತ ಹೇಳಿದ್ರೆ ಓಕೆ ನೋಡ್ತಾ ಹೋಗೋಣ, ಗೊತ್ತಾಗುತ್ತೆ. ಲೀಸ್ಟ್ ಪಾಸಿಬಲ್ ಚಾರ್ಜ್ ಅವೈಲಬಲ್ ಇನ್ ನೇಚರ್ ಈಸ್ ಚಾರ್ಜ್ ಆನ್ ಎನ್ ಎಲೆಕ್ಟ್ರಾನ್ ಅಥವಾ ಚಾರ್ಜ್ ಆನ್ ಎನ್ ಪ್ರೋಟಾನ್ ಅಂತ ಹೇಳಿದೆ. ನೋಡಿ ಇಲ್ಲಿ ನಮ್ಗೆ, ಬಟ್ ಚಾರ್ಜ್ ಈಸ್ ಆಲ್ವೇಸ್ ಎಕ್ಸಿಸ್ಟ್ ಇನ್ ಇಂಟೆಗ್ರಲ್ ಮಲ್ಟಿಪಲ್ ಆಫ್ ಫಂಡಮೆಂಟಲ್ ಚಾರ್ಜಸ್. ನೋಡಿ, ನಂಗೆ ಯಾವುದೇ ಬಾಡಿ ಚಾರ್ಜ್ ಆಗಿದೆ ಅಂತ ಹೇಳ್ತೀನಿ, ಐದರ್ ಇಟ್ ಇಸ್ ಪಾಸಿಟಿವ್ಲಿ ಚಾರ್ಜ್ ಆಗಿರ್ಬೋದು, ನೆಗೆಟಿವ್ಲಿ ಚಾರ್ಜ್ ಆಗಿರ್ಬೋದು. ನಂಗೆ ಯಾವಾಗಲೂ ದಿಸ್ ಇಸ್ ಫಂಡಮೆಂಟಲ್ ಚಾರ್ಜ್ ಅಂತ ಕರಿತೀವಿ. ದಿಸ್ ಈಸ್ ಫಂಡಮೆಂಟಲ್ ಚಾರ್ಜ್. ಮಕ್ಕಳ, ನಂಗೆ ಈಗ ಬಾಡಿ ಮೇಲೆ ಚಾರ್ಜ್ ಎಷ್ಟಿದೆ ಅಂತ ಹೇಳಿದ್ರೆ 1.6 into 10⁻⁹ ಕೂಲಂಬ್. ಈ ತರ ಸಿಗಲ್ಲ ನಂಗೆ. ಇಟ್ ಈಸ್ ಆಲ್ವೇಸ್, ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಬಾಡಿ ಇದೆ, ಆ ಬಾಡಿ ಏನಾಗಿದೆ, ಇದರ ಎಕ್ಸೆಸ್ ಆಫ್ ಎಲೆಕ್ಟ್ರಾನ್ ಇದೆ ಅಥವಾ ಡಿಫಿಷಿಯನ್ಸಿ ಆಫ್ ಎಲೆಕ್ಟ್ರಾನ್ ಇದೆ. ಎಲೆಕ್ಟ್ರಾನ್ ಜಾಸ್ತಿ ಇರಬಹುದು ಅಥವಾ ಎಲೆಕ್ಟ್ರಾನ್ ಕಡಿಮೆ ಇರಬಹುದು. ಎಲೆಕ್ಟ್ರಾನ್ ಜಾಸ್ತಿ ಇದೆ ಕಂಪೇರ್ ಟು ಪಾಸಿಟಿವ್ ಚಾರ್ಜಸ್, ನೆಗೆಟಿವ್ ಚಾರ್ಜಸ್ ಜಾಸ್ತಿ ಇದೆ ಅಂತ ಹೇಳಿದ್ರೆ ಬಾಡಿ ಈಸ್ ನೆಗೆಟಿವ್ಲಿ ಚಾರ್ಜ್ಡ್. ಗೊತ್ತಾಗ್ತಿದ್ಯಾ? ಅಥವಾ ಕಂಪೇರ್ ಟು ನೆಗೆಟಿವ್ ಚಾರ್ಜಸ್, ಪಾಸಿಟಿವ್ ಚಾರ್ಜಸ್ ಜಾಸ್ತಿ ಇದೆ ಅಂತ ಹೇಳಿದ್ರೆ ಬಾಡಿ ಪಾಸಿಟಿವ್ಲಿ ಚಾರ್ಜ್ಡ್. ಓಕೆ, ನಂಗೆ ಚಾರ್ಜ್ ಯಾವ ತರ ಇರುತ್ತೆ ಅಂತ ಹೇಳಿದ್ರೆ ಚಾರ್ಜ್ ಆಲ್ವೇಸ್ ಎಕ್ಸಿಸ್ಟ್ ಇನ್ ಇಂಟೆಗ್ರಲ್ ಮಲ್ಟಿಪಲ್ ಆಫ್ ಫಂಡಮೆಂಟಲ್ ಚಾರ್ಜಸ್. ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿ Q is equals to ಇಲ್ಲಿ N into E ಅಂತ ಬರೀತೀನಿ. Q ಅಂತ ಹೇಳಿದ್ರೆ ಚಾರ್ಜ್ ಆನ್ ದ ಬಾಡಿ ಅಂತ ಹೇಳಿ. N ಅಂತ ಹೇಳಿದ್ರೆ N is ಇಂಟೀಜರ್. E ಅಂತ ಹೇಳಿದ್ರೆ ದಿಸ್ ಈಸ್ ಫಂಡಮೆಂಟಲ್ ಚಾರ್ಜ್. ಮಕ್ಕಳ ನೋಡಿ ಇಲ್ಲಿ, ಚಾರ್ಜ್ ಆಲ್ವೇಸ್ ಎಕ್ಸಿಸ್ಟ್ ಇನ್ ಇಂಟೆಗ್ರಲ್ ಮಲ್ಟಿಪಲ್ ಆಫ್ ಫಂಡಮೆಂಟಲ್ ಚಾರ್ಜ್. ನಂಗೆ ಯಾವುದೇ ಬಾಡಿ ಚಾರ್ಜ್ ಆಗಿದೆ ಅಂತ ಹೇಳಿದ್ರೆ ಆ ಬಾಡಿ ಮೇಲೆ ಚಾರ್ಜ್ ಎಷ್ಟಿದೆ ಅಂತ ಹೇಳಿದ್ರೆ Q is equals to N into E ಅಂತ ಹೇಳ್ತೀನಿ. ಗೊತ್ತಾಗ್ತಿದ್ಯಾ? N ಅಂತ ಹೇಳಿದ್ರೆ ಇಂಟೀಜರ್, N is equals to 0 +or-1 +or-2 +or-3 ಈ ತರ. ಗೊತ್ತಾಗ್ತಿದ್ಯಾ? ಸೊ ಇಲ್ಲಿ ಅಬ್ಸರ್ವ್ ಮಾಡಿ, ನಂಗೆ ಚಾರ್ಜ್ ಆನ್ ದ ಬಾಡಿ 0 ಅಂತ ಹೇಳಿದ್ರೆ ಬಾಡಿ ಈಸ್ ನ್ಯೂಟ್ರಲ್, ನಂಬರ್ ಆಫ್ ಪಾಸಿಟಿವ್ ಇಸ್ ಈಕ್ವಲ್ಸ್ ಟು ನಂಬರ್ ಆಫ್ ನೆಗೆಟಿವ್. ನೋ ಚಾರ್ಜ್ ಆನ್ ದ ಬಾಡಿ. ಆ ಬಾಡಿನ ನಾವು ಚಾರ್ಜ್ ಅಂತ ಹೇಳಕ್ ಬರಲ್ಲ. ಬಾಡಿ ಐದರ್ ಚಾರ್ಜ್ ಆಗಿದೆ ಅಂತ ಹೇಳಿದ್ರೆ ನೋಡಿ ಇಲ್ಲಿ +1 +2 +3 ಅಥವಾ -1 -2 -3 ಈ ತರ ಡಿಸ್ಕ್ರೀಟ್ ವ್ಯಾಲ್ಯೂಸ್ ಇದೆ ನಂಗೆ. ಇಲ್ಲೆಲ್ಲೂ ಕಂಟಿನ್ಯೂಸ್ ವ್ಯಾಲ್ಯೂಸ್ ಇಲ್ಲ. 1.1 1.2 2.1 2.3 ಗೊತ್ತಾಗ್ತಿದ್ಯಾ? ಡಿಸ್ಕ್ರೀಟ್ ಫಿಕ್ಸ್ಡ್ ವ್ಯಾಲ್ಯೂಸ್ ಇದೆ ನಂಗೆ. ಅರ್ಥ ಆಯ್ತಾ ಇವಾಗ? ಕ್ವಾಂಟೈಸೇಷನ್ ಆಫ್ ಚಾರ್ಜ್ ಅಂತ ಹೇಳಿದ್ರೆ ಚಾರ್ಜ್ ಈಸ್ ಕ್ವಾಂಟೈಸ್ಡ್ ಅಂತ ಹೇಳಿದ್ರೆ ಚಾರ್ಜ್ ಈಸ್ ಕ್ವಾಂಟೈಸ್ಡ್. ಮಾಡ್ಲಾ? ಓಕೆ ಮಕ್ಕಳ, ನೋಡಿ ಇಲ್ಲಿ ಕ್ವಾಂಟೈಸೇಷನ್ ಆಫ್ ಚಾರ್ಜ್ ನ ಮೇಲೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಕ್ವೆಶನ್ಸ್ ಕೇಳಿದ್ದಾರೆ. ಚಾರ್ಜ್ ಈಸ್ ಕ್ವಾಂಟೈಸ್ಡ್ ಅಂತ ಹೇಳಿದ್ರೆ least possible charge available in nature, that is charge on an electron ಅಥವಾ charge on an proton ಎಷ್ಟಿರುತ್ತೆ? 1.6 into 10⁻⁹ ಕೂಲಂಬ್. ಮಕ್ಕಳ ನೋಡಿ ಇಲ್ಲಿ, ಫಾರ್ ಎಕ್ಸಾಂಪಲ್, is it possible to charge a given body 16 into 10⁻⁸ ಕೂಲಂಬ್. Is it possible to charge a given body 16 into 10⁻⁸ ಕೂಲಂಬ್ ಅಂತ ಕೇಳಿದ್ದಾರೆ. ಏನಂತ ಹೇಳಿದ್ರೆ
ಏನಂತ ಹೇಳಿದ್ರೆ, ಇಸ್ ಇಟ್ ಪಾಸಿಬಲ್ ಟು ಚಾರ್ಜ್ ಅ ಗಿವನ್ ಬಾಡಿ 16 into 10 power minus 18 ಕೂಲಮ್? ಸಾಧ್ಯನಾ 16 into 10 power minus 18 ಕೂಲಮ್ ಅಷ್ಟು ಆ ಬಾಡಿನ ಚಾರ್ಜ್ ಮಾಡ್ಲಿಕ್ಕೆ ಆಗತ್ತಾ ಅಂತ ಕೇಳಿದ್ದಾರೆ. ಓಕೆ, ಅಬ್ಸರ್ವ್ ಮಾಡಿ, ಚಾರ್ಜ್ ಆನ್ ದ ಬಾಡಿ 16 into 10 power minus 18 ಕೂಲಮ್, ಪಾಸಿಟಿವ್ ಚಾರ್ಜ್ ಇದೆ. ಓಕೆ, ಈಗ ಈ ಬಾಡಿ ಮೇಲೆ ಪಾಸಿಟಿವ್ ಚಾರ್ಜ್ ಇದೆ ಬರಬೇಕು ಅಂತ ಹೇಳಿದ್ರೆ ನಾನೇನ್ ಮಾಡಬೇಕು? ಕಂಪೇರ್ ಟು ನೆಗೆಟಿವ್ ಚಾರ್ಜಸ್, ಈ ಬಾಡಿ ಮೇಲೆ ಪಾಸಿಟಿವ್ ಚಾರ್ಜಸ್ ಜಾಸ್ತಿ ಇರಬೇಕು. ಹಾಗಾದ್ರೆ ಏನಾಗ್ತಾ ಇದೆ ಅಲ್ಲಿ? ಡಿಫಿಷಿಯನ್ಸಿ ಆಫ್ ಎಲೆಕ್ಟ್ರಾನ್. ಈ ಬಾಡಿಯಿಂದ ನಾನು ಏನ್ ಮಾಡ್ತಾ ಇದ್ದೀನಿ? ಎಲೆಕ್ಟ್ರಾನ್ಸ್ ನ ಹೊರಗಡೆ ತೆಗಿತಾ ಇದ್ದೀನಿ. ಇನಿಷಿಯಲಿ ಏನಾಗಿತ್ತು ಈ ಬಾಡಿ? ನಂಬರ್ ಆಫ್ ಪಾಸಿಟಿವ್ ಚಾರ್ಜಸ್ ಇಸ್ ಈಕ್ವಲ್ಸ್ ಟು ನಂಬರ್ ಆಫ್ ನೆಗೆಟಿವ್ ಚಾರ್ಜಸ್ ಇತ್ತು. ಬಟ್ ನಾನು ಈ ಬಾಡಿನ ಈಗ ಚಾರ್ಜ್ ಮಾಡಬೇಕು. ನಾನು ಎಷ್ಟು ಚಾರ್ಜ್ ಮಾಡಬೇಕು? 16 into 10 power minus 18 ಕೂಲಮ್ ಪಾಸಿಟಿವ್ಲಿ ಚಾರ್ಜ್ ಮಾಡಬೇಕು. ಅಂದ್ರೆ ಎಲೆಕ್ಟ್ರಾನ್ಸ್ ನಾನು ಹೊರಗಡೆ ತೆಗಿತಾ ಇದ್ದೀನಿ. ಸೊ ಹಾಗಾದ್ರೆ ಎಷ್ಟು ಎಲೆಕ್ಟ್ರಾನ್ ನ ಹೊರಗಡೆ ತೆಗಿಬೇಕು ಅನ್ನೋದೇ ಕ್ವೆಶ್ಚನ್. ಇಸ್ ಇಟ್ ಪಾಸಿಬಲ್ ಟು ಚಾರ್ಜ್ ಅ ಗಿವನ್ ಬಾಡಿ 16 into 10 power minus 18 ಕೂಲಮ್ ಅಂತ ಕೇಳಿದ್ದಾರೆ. ಓಕೆ, ಚೆಕ್ ಮಾಡೋಣ. ನೋಡಿ, Q is equals to ಫಾರ್ಮುಲಾ N into E. Q ಅಂತ ಹೇಳಿದ್ರೆ ಚಾರ್ಜ್ ಆನ್ ದ ಬಾಡಿ ಎಷ್ಟಿದೆ? 16 into 10 power minus 18 is equals to N into E ಇದೆ. ಈ ಡಿನಾಮಿನೇಟರ್ ತಗೊಂಡೆ. ಈ ವ್ಯಾಲ್ಯೂ ಎಷ್ಟು? E ಅಂತ ಹೇಳಿದ್ರೆ 1.6 into 10 power minus 19. ಸೊ N is equals to ಎಷ್ಟು ಬರುತ್ತಪ್ಪ ಹಾಗಾದ್ರೆ? 16 into 10 power minus 18 divided by 1.6 ಇದೆ. 16 into 10 power minus 20 ಅಂತ ಬರಿಬಹುದಾ? 16 ones 16 ones 10 power minus 20 ನ್ಯೂಮರೇಟರ್ ಹೋದ್ರೆ plus 20. N is equals to 10 power minus 18 plus 20 minus 18. N is equals to 10 power 2. 10 power 2 ಅಂತ ಹೇಳಿದ್ರೆ 100. ನೋಡಿ, ಇಲ್ಲಿ ಕಂಟಿನ್ಯೂಸ್ ವ್ಯಾಲ್ಯೂ ಬರಲಿಲ್ಲ, ಡಿಸ್ಕ್ರೀಟ್ ವ್ಯಾಲ್ಯೂ ಬಂತು. ಇದರ ಅರ್ಥ ಏನು? ನಾನು ಈ ಬಾಡಿಯಲ್ಲಿ ಇನಿಷಿಯಲಿ ನಂಬರ್ ಆಫ್ ಪಾಸಿಟಿವ್ ಚಾರ್ಜಸ್ ಇಸ್ ಈಕ್ವಲ್ಸ್ ಟು ನಂಬರ್ ಆಫ್ ನೆಗೆಟಿವ್ ಚಾರ್ಜಸ್ ಇತ್ತು. ನಾನು 100 ಎಲೆಕ್ಟ್ರಾನ್ಸ್ ನ ಈ ಬಾಡಿಯಿಂದ ಹೊರಗಡೆ ತೆಗೆದ್ರೆ, ದೆನ್ ಬಾಡಿ ಬಿಕಮ್ಸ್ 16 into 10 power minus 18 ಕೂಲಮ್ ಚಾರ್ಜ್ ಆಗಿರುತ್ತೆ. ಗೊತ್ತಾಯ್ತಾ ಮಕ್ಕಳ? ಚಾರ್ಜ್ ಈಸ್ ಕ್ವಾಂಟೈಸ್ಡ್. ಫಾರ್ ಎಕ್ಸಾಂಪಲ್ ಇಲ್ಲಿ ಏನಾದ್ರು 99.5 ಬಂದಿತ್ತು ಅಂತ ಹೇಳಿದ್ರು ಆನ್ಸರ್ ರಾಂಗ್. ಏನಕ್ಕೆ? ಚಾರ್ಜ್ ಈಸ್ ಕ್ವಾಂಟೈಸ್ಡ್. ಗೊತ್ತಾಯ್ತಾ? ನಂಗೆ ಇಂಟೀಜರೇ ಬರಬೇಕು. N is equals to. ಸೊ ಅವಾಗ ಏನು? ಎಸ್. ಇಸ್ ಇಟ್ ಪಾಸಿಬಲ್? ಇದಕ್ಕೆ ಆನ್ಸರ್ ಏನು? ಎಸ್. ಇಟ್ ಈಸ್ ಪಾಸಿಬಲ್ ಟು ಚಾರ್ಜ್ ಅ ಗಿವನ್ ಬಾಡಿ 16 into 10 power minus 18 ಕೂಲಮ್. ಓಕೆ ಮಕ್ಕಳ, ಈ ಕ್ವಾಂಟೈಸೇಷನ್ ಆಫ್ ಚಾರ್ಜ್ ನ ಮೇಲೆ ಒಂದೆರಡು CET ಕ್ವೆಶನ್ಸ್ ಕೊಟ್ಟಿದ್ದಾರೆ. ನಾವು ವಿ ಸಾಲ್ವ್ ದೋಸ್ ಕ್ವೆಶನ್ಸ್ ಏನಂತ ಹೇಳಿದ್ರೆ ಮಕ್ಕಳ 2014 CET ನಲ್ಲಿ 2014 CET ಕ್ವೆಶನ್, if charge on a body is 1 nanocoulomb, then how many electrons are present on the body ಅಂತ ಕೇಳಿದ್ದಾರೆ ಮಕ್ಕಳ. ನೋಡಿ ಇಲ್ಲಿ, ಓಕೆ, ಚೆಕ್ ಮಾಡಿ. ಇಫ್ ದ ಚಾರ್ಜ್ ಆನ್ ಎ ಬಾಡಿ ಇಸ್ 1 nanocoulomb ಅಂತ ಕೊಟ್ಟಿದ್ದಾರೆ. ಓಕೆ ಸರ್, ಪಾಸಿಟಿವ್ ಚಾರ್ಜ್, ಹೌ ಮೆನಿ ಎಲೆಕ್ಟ್ರಾನ್ಸ್ ಆರ್ ಪ್ರೆಸೆಂಟ್ ಆನ್ ದ ಬಾಡಿ ಅಂತ ಕೇಳಿದ್ದಾರೆ. ಹಾಗಾದ್ರೆ ಏನ್ ಸರ್ ಅದು ಅಂತ ಹೇಳಿದ್ರೆ, ಎಸ್, ಬಾಡಿ ಇಸ್ ನೆಗೆಟಿವ್ಲಿ ಚಾರ್ಜ್ಡ್, -1 nanocoulomb ಅದು. ದೆನ್ ಹೌ ಮೆನಿ ಎಲೆಕ್ಟ್ರಾನ್ಸ್ ಆರ್ ಪ್ರೆಸೆಂಟ್ ಆನ್ ದ ಬಾಡಿ ಅಂತ ಕೇಳಿದ್ದಾರೆ. ಅಷ್ಟೇ ಕ್ವೆಶನ್. ಸೊ ಆಪ್ಷನ್ಸ್ ಕೊಟ್ಟಿದ್ದಾರೆ ಮಕ್ಕಳ. ಆಪ್ಷನ್ 6.25 into 10 power 27, ಆಪ್ಷನ್ ಬಿ 1.6 into 10 power 19, ಆಪ್ಷನ್ ಸಿ 6.25 into 10 power 28, ಆಪ್ಷನ್ ಡಿ 6.25 into 10 power 9. ಓಕೆ ಮಕ್ಕಳ, ವಿಚ್ ಒನ್ ಇಸ್ ಕರೆಕ್ಟ್? ನೋಡಿ, ಇಫ್ ಚಾರ್ಜ್ ಆನ್ ದ ಬಾಡಿ ಇಸ್ 1 nanocoulomb. ನೋಡಿ ಇಲ್ಲಿ ಚಾರ್ಜ್ ಆನ್ ದ ಬಾಡಿ Q is equals to ಎಷ್ಟಪ್ಪ? 1 nanocoulomb. ಚಾರ್ಜ್ ಆನ್ ದ ಬಾಡಿ 1 nanocoulomb ಅಂತ ಹೇಳಿದ್ರೆ Q is equals to 1 into 10 power minus 9 ಕೂಲಮ್. -1 ಅಂತ ಬೇಕಾದ್ರೂ ಬರೀಬಹುದು. ಏನಕ್ಕೆ? ಹೌ ಮೆನಿ ಎಲೆಕ್ಟ್ರಾನ್ಸ್ ಆರ್ ಪ್ರೆಸೆಂಟ್ ಆನ್ ದ ಬಾಡಿ ಇಸ್ ನೆಗೆಟಿವ್ಲಿ ಚಾರ್ಜ್ಡ್, ದೆನ್ -1 nanocoulomb ಅಂತ ಬರೀಬಹುದು. ಇಲ್ಲ, Q is equals to 1 into 10 power minus 9 ಕೂಲಮ್ ಅಂತ ಬರ್ದಿದ್ದೀನಿ. ಹೌ ಮೆನಿ ಎಲೆಕ್ಟ್ರಾನ್ಸ್ ಆರ್ ಪ್ರೆಸೆಂಟ್ ಆನ್ ದ ಬಾಡಿ, ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇಸ್ ಈಕ್ವಲ್ಸ್ ಟು ವಾಟ್ ಅಂತ ಕೇಳಿದ್ದಾರೆ. ವಿ ನೋ ದಟ್ ಫಾರ್ಮುಲಾ. Q is equals to N into E, ಅಥವಾ N is equals to Q by E. N is equals to Q ಅಂತ ಹೇಳಿದ್ರೆ 1 into 10 power minus 9 divided by E ಅಂತ ಹೇಳಿದ್ರೆ 1.6 into 10 power minus 19. So N is equals to 1 into 10 power minus 9 divided by 16 into 10 power minus 20.
1/16 ಅಂತ ಹೇಳಿದ್ರೆ 1/16 ಅಂತ ಹೇಳಿದ್ರೆ 0.0625 ಇಂಟು 10⁻20 ನ್ಯೂಮರೇಟರ್ ಹೋಯ್ತು ಅಂತ ಹೇಳಿದ್ರೆ 10⁻20 ನ್ಯೂಮರೇಟರ್ ಹೋದ್ರೆ +20 -9 10⁻11 ಬರಿಬಹುದಾ? ಹಾಗಾದ್ರೆ n is equals to 6.25 ಇಂಟು 10⁻9 ಪಾಯಿಂಟ್ ಶಿಫ್ಟ್ ಮಾಡಿದೆ. ಸೊ ಎಷ್ಟು 6.25 into 10⁻9 electrons are present on the body. ಗೊತ್ತಾಯ್ತಾ ಮಕ್ಕಳ? ಕ್ವಾಂಟೈಸೇಷನ್ ಆಫ್ ಚಾರ್ಜ್ ಗೊತ್ತಾಯ್ತಾ? ಓಕೆ, ನೆಕ್ಸ್ಟ್ ಕ್ವೆಶ್ಚನ್ ಕೊಟ್ಟಿದ್ದಾರೆ ಮಕ್ಕಳ. ನೆಕ್ಸ್ಟ್ ಕ್ವೆಶ್ಚನ್ 2025 ಲಾಸ್ಟ್ ಇಯರ್ CET ಕ್ವೆಶ್ಚನ್ ಏನ್ ಕೇಳಿದ್ದಾರೆ ಅಂತ ಹೇಳಿದ್ರೆ, ಲಾಸ್ಟ್ ಇಯರ್ CET ನಲ್ಲಿ 2025 CET question: if charge on a body is -3.2 microcoulomb, then how many electrons then body having how much of electrons? Okay, if charge on a body is -3.2 microcoulomb, then body having how much of electrons? ಹಾಗಾದ್ರೆ ಎಷ್ಟು ಎಲೆಕ್ಟ್ರಾನ್ಸ್ ಇದೆ? ಸೇಮ್ ಕ್ವೆಶ್ಚನ್ ಇದೆ ನೋಡಿ ಮಕ್ಕಳ. ಆಪ್ಷನ್ಸ್ ಕೊಟ್ಟಿದ್ದಾರೆ. ಆಪ್ಷನ್ ಎ 5.12 ಇಂಟು 10⁻25. ಆಪ್ಷನ್ ಬಿ 5 ಇಂಟು 10⁻13. ಆಪ್ಷನ್ ಸಿ 2 ಇಂಟು 10⁻13. ಆಪ್ಷನ್ ಡಿ 5.12 ಇಂಟು 10⁻13. ಇದು 10⁻12 ಅಂತ ಕೊಟ್ಟಿದ್ದಾರೆ. ಓಕೆ ಮಕ್ಕಳ, ಆನ್ಸರ್ given charge on the body Q is equals to -3.2 into 10⁻⁻6 ಕೂಲಂಬ್. ಮೈನಸ್ ಆದ್ರೂ ಬರೀಬಹುದು, ಪ್ಲಸ್ ಆದ್ರೂ ಬರೀಬಹುದು, ಹೌದಾ? ಓಕೆ, ಮೈನಸ್ ಬರೆದ್ರಿ ಅಂತ ಹೇಳಿದ್ರೆ E is equals to ಮೈನಸ್ ಅಂತ ತಗೋಬೇಕಷ್ಟೇ. ಎಲೆಕ್ಟ್ರಾನ್, ಚಾರ್ಜ್ ಆನ್ ಎಲೆಕ್ಟ್ರಾನ್ is -1.6 into 10⁻⁻19. ಇಲ್ಲೂ ಅಷ್ಟೇ -Q by -C, ಮೈನಸ್ ಕ್ಯಾನ್ಸಲ್ ಆಗುತ್ತೆ ಅಷ್ಟೇ. ಓಕೆ, Q is equals to ಕೊಟ್ಟಿದ್ದಾರಾ? E is equals to ಎಷ್ಟು? ಚಾರ್ಜ್ ಆನ್ ಎಲೆಕ್ಟ್ರಾನ್ -1.6 into 10⁻⁻19 ಕೂಲಂಬ್. ಓಕೆ, ಹಾಗಾದ್ರೆ n is equals to Q by E. So n is equals to -3.2 into 10⁻16 divided by 1.6 into 10⁻19. Minus, okay, 16 1s are 16 2s are, ಹೌದಾ? 16 1.6 1s are 1.6 2s are, ಅಥವಾ 32 into 10⁻1 ಬರೀಬಹುದಾ? 16 into 10⁻1 10⁻+1 ಆಗುತ್ತೆ, ಕ್ಯಾನ್ಸಲ್. 2s are, ಸೊ ಏನ್ ಬರುತ್ತೆ? ಮೈನಸ್ ಇದೆ, ಇಲ್ಲೂ ಮೈನಸ್ ಇದೆ, ಕ್ಯಾನ್ಸಲ್. 2 into 10⁻19 ಪ್ಲಸ್ ಸಾರಿ ಇಲ್ಲಿ ಮೈಕ್ರೋಕೂಲಮ್ ಅಲ್ವಾ? 10⁻6 -19 ನ್ಯೂಮರೇಟರ್ ಹೋದ್ರೆ +19 19 -6 19 -6 13. 2 into 10⁻13. ಆಪ್ಷನ್ ಸಿ ಈಸ್ ರೈಟ್ ಆನ್ಸರ್. ಗೊತ್ತಾಯ್ತಾ ಮಕ್ಕಳು? ಹಾಗಾದ್ರೆ ಕ್ವಾಂಟೈಸೇಷನ್ ಆಫ್ ಚಾರ್ಜ್ ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ಕ್ವಾಂಟೈಸೇಷನ್ ಆಫ್ ಚಾರ್ಜ್. ಓಕೆ ಮಕ್ಕಳ, ಇನ್ನೊಂದು ಕ್ವೆಶ್ಚನ್ ರೈಟ್ ಡೌನ್. ಕ್ವೆಶ್ಚನ್: ಅ ಬಾಡಿ ಹ್ಯಾವಿಂಗ್ 1 ಕೂಲಮ್ ಆಫ್ ಚಾರ್ಜ್. ಸೇಮ್ ಇದೆ ತರ ಕ್ವೆಶ್ಚನ್. ಬಾಡಿಯ ಮೇಲೆ ಎಷ್ಟಿದೆ ಚಾರ್ಜು? -1 ಕೂಲಮ್ ಚಾರ್ಜ್ ಇದೆ ಅಂತ ಅನ್ಕೊಳ್ಳಿ. ದೆನ್ ಹೌ ಮೆನಿ ಎಲೆಕ್ಟ್ರಾನ್ಸ್ ಆರ್ ರಿಮೂವ್ಡ್ ಫ್ರಮ್ ದ ಬಾಡಿ? ಕ್ವೆಶ್ಚನ್ ಬರ್ಕೊಂಡ್ರಾ? ನಂಗೆ ಆ ಬಾಡಿ -1 ಕೂಲಮ್ ಅಷ್ಟು ಚಾರ್ಜ್ ಆಗ್ಬೇಕು. ಸೊ -1 ಕೂಲಮ್ ಅಷ್ಟು ಚಾರ್ಜ್ ಆಗ್ಬೇಕು ಅಂತ ಹೇಳಿದ್ರೆ ನಾನು ಎಷ್ಟು ಎಲೆಕ್ಟ್ರಾನ್ಸ್ ನ ಆ ಬಾಡಿ ಮೇಲೆ ಹಾಕಬೇಕು? ನೆಗೆಟಿವ್ಲಿ ಚಾರ್ಜ್ಡ್ -1 ಕೂಲಮ್ ಅಂತ ಹೇಳಿದ್ರೆ ಬಾಡಿ ಈಸ್ ನೆಗೆಟಿವ್ಲಿ ಚಾರ್ಜ್ಡ್ ಅಂತ ಹೇಳಿದ್ರೆ ಕಂಪೇರ್ ಟು ದ ಪಾಸಿಟಿವ್ ಚಾರ್ಜಸ್, ನೆಗೆಟಿವ್ ಚಾರ್ಜಸ್ ಆರ್ ಮೋರ್. ಕ್ಲಿಯರ್ ಮಕ್ಕಳ? ಪ್ರಾಪರ್ಟಿ ಆಫ್ ಚಾರ್ಜಸ್, ಕ್ವಾಂಟೈಸೇಷನ್ ಅಲ್ಲ, ಕನ್ಸರ್ವೇಷನ್ ಆಫ್ ಚಾರ್ಜ್, ಕ್ವಾಂಟೈಸೇಷನ್ ಆಫ್ ಚಾರ್ಜ್, ಅಡಿಟಿವಿಟಿ ಆಫ್ ಚಾರ್ಜ್ ಅಥವಾ ಚಾರ್ಜ್ ಈಸ್ ಕನ್ಸರ್ವ್ಡ್, ಚಾರ್ಜ್ ಈಸ್ ಕ್ವಾಂಟೈಸ್ಡ್. ನಾಲ್ಕನೇದು ಚಾರ್ಜ್
ಈಸ್ ಅಡಿಟಿವ್ ಅಂತ ಹೇಳ್ತೀವಿ. ನೋಡಿ ಮಕ್ಕಳು, ನಿಮಗೆ 2 or 3 ಮಾರ್ಕ್ ಕೇಳಿದ್ರೆ ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರಿಕ್ ಚಾರ್ಜಸ್ ಬೋರ್ಡ್ ಎಕ್ಸಾಮ್ ಅಲ್ಲಿ ಚಾರ್ಜ್ ಇಸ್ ಕನ್ಸರ್ವ್ಡ್, ಚಾರ್ಜ್ ಇಸ್ ಕ್ವಾಂಟೈಸ್ಡ್, ಚಾರ್ಜ್ ಇಸ್ ಅಡಿಟಿವ್ ಇಷ್ಟು ಬರೆದ್ರೆ ಸಾಕು, 3 ಮಾರ್ಕ್ ಕೊಡ್ತಾರೆ. ವಿತೌಟ್ ಸ್ಪೆಲ್ಲಿಂಗ್ ಮಿಸ್ಟೇಕ್ ಬರೀಬೇಕಷ್ಟೇ. ಓಕೆ ಮಕ್ಕಳು, ಚಾರ್ಜ್ ಇಸ್ ಅಡಿಟಿವ್ ಅಂತ ಹೇಳಿದ್ರೆ ಟೋಟಲ್ ಚಾರ್ಜ್ ಆಫ್ ದ ಸಿಸ್ಟಮ್. ಅಂದ್ರೆ ಒಂದು ಸಿಸ್ಟಮ್ ಅಲ್ಲಿ ಫಾರ್ ಎಕ್ಸಾಂಪಲ್ ಚಾರ್ಜಸ್ ಇದೆ ಅಂತ ಅನ್ಕೊಳ್ಳಿ, Q1 ಪ್ಲಸ್ Q1 ಪ್ಲಸ್ Q2 ಪ್ಲಸ್ Q3 Q4 ಪ್ಲಸ್ Q1 ಇರಬೇಕು ಅಂತೇನಿಲ್ಲ, -Q1 -Q2 ಏನಾದ್ರೂ ಇರಲಿ. ಓಕೆ, ಇಲ್ಲಿ ಹಾಗಾದ್ರೆ ಚಾರ್ಜ್ ಇಸ್ ಅಡಿಟಿವ್ ಅಂತ ಹೇಳಿದ್ರೆ ದ ಟೋಟಲ್ ಚಾರ್ಜ್ ಆಫ್ ದ ಸಿಸ್ಟಮ್ ಇಸ್ ಈಕ್ವಲ್ಸ್ ಟು ಟೋಟಲ್ ಚಾರ್ಜ್ ಆಫ್ ದ ಸಿಸ್ಟಮ್ is equals to the algebraic sum of all the point charges present in the system. ಅಡಿಟಿವಿಟಿ ಆಫ್ ಚಾರ್ಜ್ ಅಥವಾ ಚಾರ್ಜ್ ಇಸ್ ಅಡಿಟಿವ್ ಅಂತ ಹೇಳಿದ್ರೆ ಏನು, ಟೋಟಲ್ ಚಾರ್ಜ್ ಆಫ್ ದ ಸಿಸ್ಟಮ್ ಇಸ್ ಈಕ್ವಲ್ ಟು ದ ಆಲ್ಜಿಬ್ರಾಯಿಕ್ ಸಮ್ ಆಫ್, ನೋಡಿ ಇಲ್ಲಿ ಚಾರ್ಜ್ ಈಸ್ ಏನಂತ ಹೇಳಿದೆ, ಚಾರ್ಜ್ ಈಸ್ ಏನು ಸ್ಕೇಲರ್ ಅಂತ ಹೇಳಿದೆ. ಸ್ಕೇಲರ್ ಆಗಿರೋದ್ರಿಂದ ಆಲ್ಜಿಬ್ರಾಯಿಕ್ ಸಮ್ ಬಂದಿದೆ. ಅದೇ ವೆಕ್ಟರ್ ಆಗಿದ್ರೆ ವೆಕ್ಟರ್ ಸಮ್ ಆಫ್ ಅಂತ ಬರ್ತಾ ಇತ್ತು. ಸೊ ಚಾರ್ಜ್ ಸ್ಕೇಲರ್ ಕ್ವಾಂಟಿಟಿ ಆಗಿರೋದ್ರಿಂದ ಇಲ್ಲಿ ಆಲ್ಜಿಬ್ರಾಯಿಕ್ ಸಮ್ ಅಂತ ಯೂಸ್ ಮಾಡಿದೀವಿ. ಸೊ ಹಾಗಾದ್ರೆ ವಾಟ್ ಇಸ್ ದ ನೆಟ್ ಚಾರ್ಜ್ ಆಫ್ ದ ಸಿಸ್ಟಮ್? ನೆಟ್ ಅಂತ ಹೇಳಿದ್ರೆ ಟೋಟಲ್ ಚಾರ್ಜ್ ಆಫ್ ದ ಸಿಸ್ಟಮ್ ಇಸ್ ಈಕ್ವಲ್ಸ್ ಟು ಆಲ್ಜಿಬ್ರಾಯಿಕ್ ಸಮ್ ಆಫ್ ಆಲ್ ದ ಪಾಯಿಂಟ್ ಚಾರ್ಜಸ್ ಪ್ರೆಸೆಂಟ್ ಇನ್ ದಟ್ ಸಿಸ್ಟಮ್. ಇಲ್ಲಿ n ನಂಬರ್ ಆಫ್ ಪಾಯಿಂಟ್ ಚಾರ್ಜಸ್ ಇದೆ ಅಂತ ಅನ್ಕೊಳ್ಳಿ. ದೆನ್ ಅಡಿಟಿವಿಟಿ ಆಫ್ ಚಾರ್ಜ್ ಅಂತ ಹೇಳಿದ್ರೆ ಟೋಟಲ್ ಚಾರ್ಜ್ ಆಫ್ ದ ಸಿಸ್ಟಮ್ ಇಸ್ ಈಕ್ವಲ್ಸ್ ಟು ದ algebraic sum of all the point charges present in the system. ಗೊತ್ತಾಯ್ತಾ ಮಕ್ಕಳ? ಓಕೆ, ಓಕೆ ಮಕ್ಕಳ, ನೆಕ್ಸ್ಟ್ ಕ್ಲಾಸ್ ಕೂಲಮ್ಸ್ ಲಾ ಬಗ್ಗೆ ಡಿಸ್ಕಸ್ ಮಾಡೋಣ. ವಾಟ್ ಆರ್ ದ ಮೆಥಡ್ಸ್ ಆಫ್ ಚಾರ್ಜಿಂಗ್ ಅ ಬಾಡಿ ಬಗ್ಗೆ ಡಿಸ್ಕಸ್ ಮಾಡೋಣ ಅಂತ ಹೇಳ್ತಾ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಮತ್ತೆ ನೆಕ್ಸ್ಟ್ ವಿಡಿಯೋಸ್ ನಿಮಗೆ ಬೇಕು ಅಂತ ಹೇಳಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ಎಲ್ಲರೂ ಚೆನ್ನಾಗಿ ಓದಿ. ಆಲ್ ದ ವೆರಿ ಬೆಸ್ಟ್.